ಮುಖಾಂತರ ದೇವರು ಕಾಣಿಸ್ತಿರ್ತಾನ. ದೇವರು ಇವೆಲ್ಲದ್ರೊಳಗೂ ಇರ್ತಾನ. ಆ ಎಲ್ಲದ್ರ ಮುಖಾಂತರ ನಮ್ಮನ್ನ ನೋಡ್ತಿರ್ತಾನ. ಅದಕ್ಕೋಸ್ಕರ ನಾವು ಮಾಡುವಂತ ಕಾರ್ಯವನ್ನ ನಾವು ನಮಗ ಅಂಜಿ ಅಲ್ಲ, ದೇವರಿಗೆ ಅಂಜಿ ಮಾಡ್ಬೇಕು. ಜನರಿಗೆ ಅಂಜಿ ಕೆಲಸ ಮಾಡಬಾರ್ದು, ದೇವರಿಗೆ ಅಂಜಿ ಕೆಲಸ ಮಾಡ್ಬೇಕು. ನಾವು ಮಾಡುವಂತ ಕೆಲಸ ಹೆಂಗಿರ್ಬೇಕಪ್ಪ ಅಂತಂದ್ರ 4 ಜನ ಮೆಚ್ತಾರಂತ ಕೆಲಸ ಮಾಡಬಾರ್ದು. ನಾವು ಏನ್ ನಂಬಿರ್ತೇವಲ್ಲ, ನಮ್ಮ ಮನೆ ದೇವರಿಗೆ ನಂಬಿ ಆಗ್ಲಿ ಅಥವಾ ನಮ್ಮ ಇಷ್ಟ ದೇವರಿಗೆ ನಂಬಿ ಆಗ್ಲಿ, ನಾವು ಅವರ ಮೆಚ್ಚು ಸಲುವಾಗಿ ನಾವು ಕೆಲಸ ಮಾಡಬೇಕು. ಹಾಗಾಗಿ ಆ ರೀತಿ ಮಾಡಿದ್ದೆ ಆದ್ರೆ ಬರೀ ನಾವು ಪೂಜೆ ಅಷ್ಟೇ ಅಲ್ಲ, ನಾವು ಮಾಡುವಂತ ಕೆಲಸದಿಂದನೂ ಕೂಡ ದೇವ್ರ ಪ್ರಸನ್ನ ಆಗ್ತಾನ, ನಮ್ಗೆ ಆಶೀರ್ವಾದ ಮಾಡ್ತಾನ. ಹಾಗಾಗಿ ಈ ರೀತಿಯಾದಂತ ಉಪದೇಶಗಳನ್ನ ಪಡೆದುಕೊಂಡಂತ ಚಿಂತಾಮಣಿ ಆ ಮೌರಯ್ಯ ಗೋಸ್ವಾಮಿ ಅವರು ಹಾಕಿ ಕೊಟ್ಟಿರ್ತಕ್ಕಂತ ಪಥದಲ್ಲೇ ಮುನ್ನಡೆದು ಅಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳ ಸೇವೆಯನ್ನು ಮಾಡ್ತಾ ಮಾಡ್ತಾ ಆ ಪರಂಪರೆಯನ್ನ ಉಳಿಸ್ಕೊಂಡು ಹೋಗ್ತಾರೆ. ಈ ರೀತಿಯಾಗಿ ಮೌರಯ್ಯ ಗೋಸ್ವಾಮಿ ಅವರ ಒಂದು ಜೀವನ ಗಾಥೆ ಮುಗಿಯುತ್ತೆ. ಆನಂತರ ಅಲ್ಲಿ ಹಾಕಿ ಕೊಟ್ಟಿರ್ತಕ್ಕಂಥ ಸಂಪ್ರದಾಯವನ್ನ ಇಡೀ ಮಹಾರಾಷ್ಟ್ರ ತುಂಬಾ ಜನ ಎಲ್ಲ ಅನುಸರಿಸ್ತಾರೆ. ಆ ಘೋಷಣೆ ಮೂಲಕ ನಾವು ಗಣಪತಿ ಬಪ್ಪ ಮೋರಯ್ಯ ಅಂತ ಕರಿತೀವಿ ಎಲ್ರು ಕೂಡ. ಆ ಗಣಪತಿ ಬಪ್ಪ ಮೋರಯ್ಯ ಅಂದಾಗ ಆ ಭಕ್ತಿ ನೆನಪಾಗ್ಬೇಕು, ಮೋರಯ್ಯ ಗೋಸ್ವಾಮಿ ಅವರ ಜೀವನ ಗಾಥೆ ನೆನಪಾಗ್ಬೇಕು, ಆಮೇಲೆ ಗಣೇಶನ ಲೀಲೆಗಳನ್ನ ನೆನಪು ಮಾಡ್ಕೋಬೇಕು ನಾವು. ಈ ರೀತಿಯಾಗಿ ಒಂದು ಭಕ್ತನ ಕಥೆ ಆದ್ರೆ, ನಾನ್ ನಿನ್ನೆ ಹೇಳಿದ ಹಾಗೆ ಗಣೇಶನ ಕುರಿತಾದಂತಹ ಒಂದಿಷ್ಟು ಯೋಗಿಕ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ಏನು ಯೋಗಿಕ ವಿಚಾರಗಳು ಅಂತಂದ್ರ ಸ್ವಲ್ಪ ನೆನಪಿಟ್ಟುಕೋರಿ, ಇದೊಂಥರ ಜನರಲ್ ನಾಲೆಜ್ ಇದ್ದಂಗ. ಹೆಂಗಪ್ಪಾ ಅಂತಂದ್ರ ಫಸ್ಟ್ ಗಣೇಶನ ಆಕಾರಗಳನ್ನ ತಿಳ್ಕೊಳ್ಳೋಣ ನಾವು. ಗಣೇಶನ ಒಂದು ಶರೀರ ಯಾವ ರೀತಿ ಐತಿ, ಅದರ ಸಂಕೇತಗಳು ಏನು ಅಂತಕ್ಕಂಥದ್ದನ್ನ. ಮೊದಲನೇದಾಗಿ ಗಣೇಶನಿಗೆ ಫಸ್ಟ್ ನೋಡಿದ ತಕ್ಷಣ ಏನ್ ಕಾಣ್ತತಿ? ಗಣೇಶನ ಮುಖ ಕಾಣಿಸ್ತದೆ. ಗಣೇಶನ ಮುಖ ಹೆಂಗೈತಿಪ್ಪ ಅಂತಂದ್ರ ಒಂದು ಆನೆ ರೀತಿಯಲ್ಲ ಐತಿ. ಆನೆ ರೀತಿಪ್ಪ ಅಂತಂದ್ರ ದೊಡ್ಡದಾದ ತಲೆ ಐತಿ, ಮರದ ಅಗಲ ಕಿವಿ ಐತಿ, ದೊಡ್ಡ ಮರದ ತರ ಕಿವಿ ಐತಿ. ಈ ಮರದ ಅಗಲ ಕಿವಿ ಏನ್ ಹೇಳ್ತದಪ್ಪ ಅಂತಂದ್ರ, ಇಷ್ಟು ದೊಡ್ಡ ಕಿವಿ ಎದಕ್ಕೆ ದೇವರು ಗಣೇಶ ನಮಗ ತನ್ನ ಸ್ವರೂಪದ ಮುಖಾಂತರ ತಿಳಿಸ್ಕೊಡ್ತಾನಪ್ಪ ಅಂತಂದ್ರ, ನಾವು ಒಬ್ಬ ಒಳ್ಳೆ ಲೀಡರ್ ಆಗ್ಬೇಕು, ಒಬ್ಬ ಉತ್ತಮ ವ್ಯಕ್ತಿ ಆಗ್ಬೇಕು, ಉತ್ತಮ ಮಾತುಗಾರ ಆಗ್ಬೇಕು. ಅಥವಾ ಮಾತುಗಾರ ಅಂದ್ರೆ ಹೆಂಗಪ್ಪ ಅಂತಂದ್ರ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತೇವಿ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ. ಎಲ್ಲಿ ಜಗಳ ಆಗ್ತಿರತ್ತೋ ಅಲ್ಲಿ ಮಾತಾಡುವತ್ತಾಗ ಎಲ್ಲೋ ತಪ್ಪಾಕತ್ತೇವಿ, ಎಡವಾಕತ್ತೇವಿ ಅಂತ ತಿಳ್ಕೊಬೇಕು ನಾವು. ಜಗಳ ಸುಮ್ನೆ ಆಗೋದಿಲ್ಲ, ಮಾತಿನಿಂದ ಚಾಲು ಆಗ್ತೈತಿ, ಮುಂದೆ ಕೈ ಹತ್ತಾವ್. ಅದಕ್ಕ ಮಾತು ಚೆನ್ನಾಗಿರ್ಬೇಕು. ಅದಕ್ಕ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಗಾದೆ ಮಾತು ಐತಿ. ಈ ಚೆನ್ನಾಗಿ ಮಾತಾಡ್ಬೇಕಂತಂದ್ರೆ ನಾವು ಕೇಳಿಸ್ಕೊಂತ ಸ್ವಭಾವ ಇಟ್ಕೊಳ್ಬೇಕು. ಅದಕ್ಕ ಮರದಗಲ ಕಿವಿ ಏನ್ ಹೇಳ್ತಪ್ಪ ಅಂದ್ರೆ, ನಾವು ಚೆನ್ನಾಗಿ ಕೇಳಿಸ್ಕೊಳ್ಬೇಕು. ಏನ್ ಕೇಳಿಸ್ಕೋಬೇಕು? ಒಳ್ಳೊಳ್ಳೆ ವಿಚಾರಗಳನ್ನ ಕೇಳಿಸ್ಕೋಬೇಕು. ನಾವು ಏನ್ ಕೇಳಿಸ್ಕೊಂಡಿರ್ತೇವೆ ಅದನ್ನ ಮಾತಾಡ್ತೀವಿ. ನೋಡಿ, ಚಿಕ್ಕ ಮಕ್ಳು ಇರ್ತಾವ, ಸ್ಕೂಲಿಗೆ ಇರ್ತಾವ, ಅಲ್ಲಿ ಏನೇನೋ ಬಂದ ತಕ್ಷಣ ಬಂದ ತಕ್ಷಣ ಬೇಗಳು ಬೇಗ ಚಲೋ ಮಾಡ್ತಿರ್ತಾವ. ಎಲ್ಲಿಂದ ಕಲ್ತು ಬಂದು ಹುಡುಗರು ನಮ್ ಮಕ್ಳು ಎಷ್ಟ್ ಚಂದ ಮಾತಾಡ್ತಿದ್ದು ಮನ್ಯಾಗಿದ್ದಾಗ, ಶಾಲೆ ಹೋಗಕತ್ ಒಳ್ಳೆ ಶಾಲೆ ಕಳ್ಸಕತ್ತೇವಲ್ಲ, ಏನೇನೋ ಬೇಗಳ ಬೇಯಕತ್ತವಲ್ಲ ಅಂತ ಅನ್ಕೋತೀವಿ. ಆ ಬೇಗಳ ಎಲ್ಲಿಂದ ಕೇಳಿಸ್ಕೊಂಡಿರ್ತಾರ ಅಂತಂದ್ರ ಅವ್ರು ಶಾಲೆ ಒಳಗೆ ಮಾತಾಡ್ತಿರ್ತಾವ ಹುಡುಗರು. ಬೇರೆ 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 ಮನಿ ಒಳಗಿಂದ ಹುಡುಗರು ಬಂದಿರ್ತಾವು. ಅಲ್ಲಿ ಕೆಲವು ಮನಿ ಒಳಗೆ ಒಂದೊಂದು ಆಚಾರ ವಿಚಾರ, ಅಲ್ಲಿ ಮನಿ ಒಳಗೆ ಹೆಂಗ್ ಮಾತಾಡ್ತಿರ್ತಾವ ಅದನ್ನ ಮಕ್ಳು ಕಲ್ತಿರ್ತಾವು. ಆ ಮಕ್ಳು ಮಾತಾಡೋದನ್ನ ಅವ್ರ ಜೊತೆಗಾರ್ತಕ್ಕಂತ ನಮ್ಮ ಮಕ್ಳು ಕೂಡ ಕಲಿತಾವ್. ಕಲ್ತ್ಕೊಂಡ್ ಬಂದು ಅದನ್ನ ಚೆನ್ನಾಗಿ ಕೇಳಿಸ್ಕೊಂಡಿರ್ತಾವ, ಲಕ್ಷ ಕೊಟ್ಟು ಚಂದ ಕೇಳಿಸ್ಕೊತಾವು. ಅದು ಮೈಂಡ್ ಒಳಗೆ ರೆಕಾರ್ಡ್ ಆಗಿರ್ತೈತಿ. ಅದನ್ನ ಬಂದು ಮನಿ ಒಳಗೆ ಮಾತಾಡ್ತಿರ್ತಾವ. ಹಂಗಾಗಿ ಆ ಕೆಟ್ಟ ಮಾತುಗಳು ಬಲಿಕ್ ಚಾಲು ಮಾಡ್ತಾವ. ಅದೇ ಆ ಬಾಲಕ, ಅದೇ ಆ ಪುಟ್ಟ ಮಗು ಒಳ್ಳೊಳ್ಳೆ ವಿಚಾರಗಳನ್ನ ಶಿಕ್ಷಕರ ಮೂಲಕ ಕೇಳಿಸ್ಕೊಂಡ್ ಬಂದಿತ್ತು, ಅಥವಾ ಅವನ ಜೊತೆಗೆ ಯಾರಾದ್ರೂ ಒಳ್ಳೆ ಮಗು ಸೇರ್ಕೊಂಡಿತ್ತಪ್ಪ ಅಂತಂದ್ರ ಆ ಮಾತುಗಳನ್ನ ಕೇಳಿಸ್ಕೊಂಡಂತ ಪುಟ್ಟ ಮಗು ಕೂಡ ಒಳ್ಳೆ ಮಾತುಗಳನ್ನ ಆಡ್ಲಿಕ್ಕೆ ಚಾಲು ಮಾಡ್ತದೆ. ಅದರಿಂದ ಆ ಒಳ್ಳೆ ಮಾತುಗಳನ್ನ ಆಡ್ತಾ ಆಡ್ತಾ ಮುಂದೆ ಒಬ್ಬ ಉತ್ತಮ ವ್ಯಕ್ತಿ ಆಗ್ತಾನ. ಮಹಾ ವಿಜ್ಞಾನಿ ಆಗ್ಬೋದು, ಜ್ಞಾನಿ ಆಗ್ಬೋದು, ಪಂಡಿತ ಆಗ್ಬೋದು, ಒಬ್ಬ ದೊಡ್ಡ ಶ್ರೇಷ್ಠ ಸಾಧಕ ಆಗ್ಬೋದು, ಅಥವಾ ಮಹಾ ನಾಯಕ ಆಗ್ಬೋದು. ಹಲವಾರು ಸಾಧ್ಯತೆಗಳದಾವ. ಈಗಿನ ಕಾಲ ಏನೇನೋ ಆಗ್ತಾರ, ಎಷ್ಟೆಷ್ಟೋ ದೊಡ್ಡ ದೊಡ್ಡ ಸಾಧನೆಗಳು ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ನಮ್ ಜೀವನದೆಲ್ಲ ನೋಡ್ಕೋತ ಬಂದಿದೀವಲ್ಲ, ಅದೆಲ್ಲವೂ ಕೂಡ ಸಾಧ್ಯ ಐತಿ. ಯಾವಾಗ ನಾವು ಚೆನ್ನಾಗಿ ಕೇಳಿಸ್ಕೋಬೇಕು. ಆ ಚೆನ್ನಾಗಿ ಕೇಳಿಸ್ಕೋಬೇಕು ಅನ್ನುವಂತ ಉದ್ದೇಶದಿಂದ ಅದನ್ನ ನಮಗೆ ಹೇಳ್ಬೇಕಂತ ತಿಳ್ಕೊಂಡು ಭಗವಂತ ಆ ಗಣೇಶನ ಏನು ಗಜಾನನ ಅಂದ್ರೆ ಆ ಗಜದ ಅಂದ್ರೆ ಆನೆಯ ಕಿವಿಯನ್ನ ನಮಗೆ ಸಂಕೇತವಾಗಿ ತೋರಿಸ್ಕೊಡಾಕತ್ತಾನ. ಅಂದ್ರೆ ಇನ್ನೊಂದು ಅರ್ಥ ಏನಪ್ಪಾ ಅಂದ್ರೆ ಶ್ರವಣ ಮಾಡೋದು ಅಂದ್ರೆ ಅದೇ ಸಮಾರ್ಥಕ ಪದ ಶ್ರವಣ. ಈಗ ಹೋಯ್ತಲ್ಲ, ಯಾವ ಮಾಸ ಅದು? ಶ್ರಾವಣ ಮಾಸ. ಶ್ರಾವಣ ಮಾಸ ಅಂದ್ರೆ ಕೇಳಿಸ್ಕೋಬೇಕಂತ ಅರ್ಥ. ಕಟಿಂಗ್ ಮಾಡಿಸ್ಕೊಳ್ಳೋದಾರ್ದ ಎದಕ್ ಬಿಡ್ತಿದ್ರಪ್ಪ ಅಂತಂದ್ರ, ಊರ್ ಎದಕ್ ತಕೋತಿದಿಲ್ಲ ಎದಕ್ಕಂತಂದ್ರ, ಅವಾಗ ಹಿಂದಕ್ಕೆಲ್ಲ ರೈತರು ಇರ್ತಿದ್ರು. ರೈತರು ಒಕ್ಕಲ್ತನ ಮಾಡೋದ್ರ ಜೊತೆಗೆ
ಮಠ ಮಂದಿರಗಳಲ್ಲಿ ಆಶ್ರಮಗಳಲ್ಲಿ ನಡೀತಕ್ಕಂತ ಸತ್ಸಂಗ, ಪ್ರವಚನ, ಪುರಾಣ, ಹರಿಕತೆ, ಕೀರ್ತನೆಗಳನ್ನ ಕೇಳಿಸ್ಕೋಬೇಕಂತ ಇರ್ತಿತ್ತು. ಆ ಒಂದು ಈ ಟೈಮ್ನಾಗ ಮಳಿ ಜಾಸ್ತಿ ಆಗ್ತಿತ್ತು. ಮಳೆ ಆಗೋದ್ರಿಂದ ಹೊಲ್ದಾಗ ಕೆಲಸ ಮಾಡಕ್ ಆಗ್ತಿರಂಗಿಲ್ಲ. ಅದಕ್ಕೋಸ್ಕರ ಎಲ್ರು ಫ್ರೀ ಆಗ್ಬೇಕು. ಬೇರೆ ಎಲ್ಲಾ ಕೆಲಸ ಚಟುವಟಿಕೆಗಳನ್ನ ಇವನ್ ಕಟಿಂಗ್ ಅಂದ್ರ ಕಟಿಂಗ್ ಸಕ್ಕರೆ ಮಾಡ್ಕೋಬಾರ್ದು. ಮಾಡ್ಕೊಳಾರ್ದೆ ಬಂದು ಅಂದ್ರ ಪೂರ್ಣ ಧ್ಯಾನ ಮನಸ್ಸು ಎಲ್ಲಿರ್ಬೇಕಂದ್ರೆ ಒಳ್ಳೆ ಉತ್ತಮ ವಿಚಾರಗಳನ್ನ ಕೇಳಿಸ್ಕೋಬೇಕು ಅನ್ನೋದಕ್ ಸಮರ್ಥಕದ ಶ್ರವಣ ಅಂತೇಳಿ. ಶ್ರವಣ ಅನ್ನೋ ಹೆಸರಿಂದ ಶ್ರಾವಣ ಮಾಸ ಅಂತ ಬಂತು. ನಮ್ಮ ಹಿರಿಯರು ಎಲ್ಲಾ ಮಾಸಗಳಿಗೂ ಹೆಸರನ್ನ ಕೊಟ್ಟಿರೋದು ಬಹಳ ವೈಜ್ಞಾನಿಕವಾಗಿ ಐತಿ. ಈ ಜನವರಿ ಫೆಬ್ರವರಿ ಒಳಗೆ ಅಷ್ಟ ಅರ್ಥ ಸಿಗುದಿಲ್ಲ. ಆದ್ರ ಶ್ರಾವಣ ಮಾಸ ಅನ್ನೋದ್ರ ಅರ್ಥ ಶ್ರವಣ ಮಾಡ್ಬೇಕು ಚೆನ್ನಾಗಿ. ಆ ಒಂದು ತಿಂಗಳು ಕೇಳಿಸ್ಕೊಂಡಿದ್ದು ನಮ್ಮ ಜೀವನ ಪರ್ಯಂತ ಅಂದ್ರೆ ಒಂದು ವರ್ಷದವರೆಗೆ ನಮಗೆ ಅದ್ ನೆನಪಿರ್ಬೇಕು. ಮತ್ ಮುಂದಿನ ವರ್ಷ ಮತ್ತೆ ಶ್ರಾವಣ ಮಾಸ ಬರುತ್ತೆ, ಮತ್ತದ ಮೆಲಕ್ ಹಾಕ್ಬೇಕು, ಮತ್ತ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಬೇಕು, ದೇವರ ಕುರಿತಾಗಿ ತಿಳ್ಕೊಬೇಕು, ಆಧ್ಯಾತ್ಮಿಕ ವಿಚಾರಗಳನ್ನ ತಿಳ್ಕೊಬೇಕಂತೇಳಿ ಆ ಶ್ರಾವಣ ಮಾಸ ಅಂತಕ್ಕಂಥ ಒಂದು ತಿಂಗಳನ್ನ ಮೀಸಲಿಟ್ಟಿದ್ರು ನಮ್ಮ ಹಿರಿಯರು. ಇವಾಗ ಆ ರೂಢಿ ತಪ್ಪಿ ಬಿಟ್ಟೈತಿ. ಎಲ್ಲಿ ನಾವು ಕುತ್ಕೊಂಡು ಕೇಳುವಂತ ವ್ಯವಧಾನ ಇಲ್ಲ, ಸಮಾಧಾನ ಇಲ್ಲ, ಆ ಕುಳಿತುಕೊಂಡಂತ ಸಹನೆ ಇಲ್ಲ. ಹಾಗಾಗಿ ನಾವ್ ಅದನ್ನ ಬಿಟ್ಕೋತ ಹೊಂಟೇವಿ. ನೋಡಿ, ಗಣೇಶನ ಕುಂದಿಸ್ಕೊಂಡು ಇಷ್ಟೆಲ್ಲಾ ತಾಯಂದ್ರು ಹಿರಿಯರು ಬಂದಿಲ್ಲ ಕೂತಿದ್ರಲ್ಲ, ನೀವು ಉತ್ತಮ ಶ್ರಾವಕರು ಅಂದ್ರೆ ಉತ್ತಮವಾಗಿ ಕೇಳಿಸಿಕೊಳ್ಳುವಂತ ಒಂದು ಮನಸ್ಥಿತಿ ನಿಮ್ಮಲ್ಲಿ ಬಂದೈತೆ ಅಂದ್ರೆ ಅದು ನಮ್ಮ ಸೌಭಾಗ್ಯಶಾಲಿಗಳು. ನಾವೆಲ್ಲರೂ ಸೌಭಾಗ್ಯಶಾಲಿಗಳು ಅಂತ ಅನ್ಕೋಬೇಕು. ಗಣೇಶನ ಒಂದು ಸಂಕೇತ ನಮಗೆ ತಲುಪೈತೆ ಅಂತ ಹೇಳ್ಕೋಬೇಕು. ಅಂದ್ರೆ ಉತ್ತಮ ಕೇಳುಗರ ಆಗಿದ್ದೀವಿ ನಾವು. ಉತ್ತಮವಾಗಿ ಕೇಳೋರು ಉತ್ತಮವಾಗಿ ಮಾತಾಡ್ದ. ಎ ಗುಡ್ ಲಿಸನರ್ ಕ್ಯಾನ್ ಬಿಕಮ್ ಅ ಗುಡ್ ಸ್ಪೀಕರ್ ಅಂತ ಹೇಳ್ತೇವೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಕೇಳಿಸಬೇಕನ್ನುವಂಥದ್ದು ಕಿವಿ ಮುಖಾಂತರ ತಿಳ್ಕೊತೇವಿ, ಗಣೇಶನ ಒಂದು ಕಿವಿಯ ಮುಖಾಂತರ. ಇನ್ನ ಗಣೇಶನ ಕಣ್ಣು ಹೆಂಗೈತ್ ನೋಡ್ರಿ. ಗಣೇಶನ ಕಣ್ಣುಗಳು ಚಿಕ್ಕದಾಗ್ಯಾವ. ಮೂವತ್ತಿನ ಮುಖ ನೋಡಿದ್ರೆ ಇಷ್ಟು ದೊಡ್ಡದು, ಕಿವಿ ದೊಡ್ಡದು, ಅದ್ರ ಕಣ್ಣು ಮಾತ್ರ ಚಿಕ್ಕದು. ಯಾಕೆ ಕಣ್ಣು ಚಿಕ್ಕದಪ್ಪ ಅಂತಂದ್ರ ನಾವು ಸೂಕ್ಷ್ಮವಾಗಿ ನೋಡ್ಬೇಕು ಅಂತ ಹೇಳ್ತದೆ. ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ನೋಡ್ರಿ, ಇಲ್ಲಿ ಕೂತಂದ ಮಕ್ಕಳು ನೋಡ್ರಿ, ಅವರ ಲೋಕದಾಗ ಅದಾರ. ನಾವು ಆ ಕಾಡಿ ನೋಡ್ತಿರ್ತೀವಿ. ಇದು ಏಕಾಗ್ರತೆಯನ್ನು ತಿಳಿಸ್ಕೊಡ್ತದ. ನಾವ್ ಏನ್ ಮಾಡಾಕತ್ತೀವಿ. ಕೆಲವೊಂದ್ ಮಕ್ಳು ಬಹಳ ಚಂದ ಕೂತ್ ಕೇಳಾಕತ್ತಾರ ನೋಡ್ರಿ. ಅಲ್ಲಿ ಅವ್ರು ಒಟ್ಟೆ ಆ ಕಾಡಿ ನೋಡಾಕತ್ತಿಲ್ಲ. ಅವ್ರು ಆ ಮಕ್ಕಳೊಳಗ ಬುದ್ಧಿವಂತಿಕೆ, ಆಮೇಲೆ ಕೇಳಿಸಿಕೊಳ್ಳುವಂತ ಸಾಮರ್ಥ್ಯ, ಆಮೇಲೆ ಮುಂದ್ ಮಕ್ಳು ಯಾವ ರೀತಿ ಚೇಂಜ್ ಆಗ್ತಾರಪ್ಪ ಅಂತಂದ್ರ ಅವರು ಎಲ್ಲದ್ರೊಳಗು ನಂಬರ್ 1 ಹಾಕೋತ ಹೋಗ್ತಾರ. ಯಾರು ಸೂಕ್ಷ್ಮವಾಗಿ ಗಮನಿಸ್ತಾರ. ಗಣೇಶನ ಕಣ್ಣುಗಳು ನೋಡಿದಾಗ ಅತಿ ಹಿಂಗ ಇರ್ತಾವ. ಅಷ್ಟೇ ದೃಷ್ಟಿ ತೀಕ್ಷ್ಣ ಇರ್ತೈತಿ. ನೋಡಿ, ಎಷ್ಟು ಲೇಸರ್ ಲೈಟ್ ಅಂತ ಹೇಳ್ತೇವಲ್ಲ, ಬಹಳ ಚಿಕ್ಕದಿರ್ತೈತಿ, ಬಹಳ ಕಿರಿದಿರ್ತೈತಿ. ಅದು ಬಿಟ್ರಿ ದುರ್ಬಿನ್ ಹಿಡಿತಿರ್ ಗೊತ್ತಾನು, ಅದು ಎಷ್ಟು ಚೂಪ್ ಆಗ್ತೈತೋ ಅಷ್ಟು ಅಲ್ಲಿ ಸುಡ್ತೈತಿ, ಬೆಂಕಿ ಹತ್ತದ. ಅಷ್ಟು ಗಣೇಶನ ಕಣ್ಣುಗಳು ಅಷ್ಟು ಶಾರ್ಪ್, ಅಷ್ಟು ಚೂಪ್, ಅಷ್ಟು ತೀಕ್ಷ್ಣ ಇರ್ತಾವ ಅಂತಂದ್ರ ಯಾವ್ದನ್ನು ಆ ಗಣೇಶನ ಕಣ್ಣಿನಿಂದ ತಪ್ಪಿಸಿ ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗಣೇಶ ಬಹಳ ತೀಕ್ಷ್ಣವಾಗಿ ನಮ್ಮನ್ನು ಗಮನಿಸಿರ್ತಾನ. ಆ ಗಮನಿಸುವಂತ ಸಾಮರ್ಥ್ಯ ನಮ್ಮಲ್ಲಿ ಬರ್ಬೇಕು. ನಾವು ಶಾಲೆ ಒಳಗಾಗಿರ್ಬೋದು, ಒಳ್ಳೆ ವಿಚಾರಗಳನ್ನ ಕೇಳಿಸೋಳಾಗ ಮತ್ತ ಕೆಟ್ಟ ವಿಚಾರ ಕೇಳಿಸೋದ ಎಲ್ಲರ ಕಿವಿ ಅರಳಿರ್ತಾವ. ಯಾರಿಗಾರ ಬೈಬೇಕು, ಬೈದ ತಕ್ಷಣ ಆ ಕಡೆ ನೋಡ್ತಾರ. ಏನ್ರಿ ಕೆಟ್ಟದ ಏನಾರ ನಡಿಬೇಕು, ಪಟ್ನ ಕಿವಿ ಅರಳತಾವ, ಆ ಕಡೆ ಕಣ್ಣು ಆ ಕಡೆ ಹೋಗ್ತಾವ ಫಸ್ಟ್. ಆದ್ರೆ ಒಳ್ಳೆ ವಿಚಾರಗಳನ್ನ ಕೇಳಿಸುವಾಗ ಅಷ್ಟೇ ಸೂಕ್ಷ್ಮತೆಯಿಂದ ನಾವು ತೀಕ್ಷ್ಣವಾಗಿ ಗಮನಿಸ್ಬೇಕು, ತೀಕ್ಷ್ಣವಾಗಿ ಕೇಳಿಸಬೇಕು ಅಂತಕ್ಕಂಥ ವಿಚಾರವನ್ನ ಗಣೇಶನ ಕಣ್ಣುಗಳು ಹೇಳ್ತಾವ. ಆಮೇಲೆ ಗಣೇಶನ ತಲೆ ಹೆಂಗೈತಿ ನೋಡ್ರಿ, ದೊಡ್ಡದೈತಿ. ಗಣೇಶನ ತಲೆ ದೊಡ್ಡದು. ಅದು ಏನ್ ಹೇಳ್ತದಪ್ಪ ಅಂತಂದ್ರೆ, ಗಣೇಶನ ದೊಡ್ಡದಾದ ತಲೆ, ನಾವು ದೊಡ್ಡ ವಿಚಾರಗಳನ್ನ ಮಾಡಬೇಕು, ಉತ್ತಮ ವಿಚಾರಗಳನ್ನ ಮಾಡ್ಬೇಕು. ಮನಸ್ಸಿನೊಳಗೆ ನಾವು ತಲೆ ಒಳಗೆ ಏನು ತುಂಬ್ಕೊಂಡಿರ್ತೇವೆ ಅದು ಆಗ್ತೀವಿ, ನಾವು ಅದನ್ನೇ ಆಗ್ತೀವಿ. ನಮ್ಮ ತಲೆ ಹೆಂಗ ಗಿಡಕ್ಕೆ ಬೇರು ಮುಖ್ಯನೋ ಹಂಗ ನಮ್ಮ ಮನುಷ್ಯನಿಗೆ ಬೇರೆ ಎಲ್ಲಿತ್ತಪ್ಪ ಅಂದ್ರೆ ತಲೆ ಒಳಗೈತಿ. ಈ ತಲೆಯಿಂದನೇ ಮೆದುಳು ಬಳ್ಳಿ ಮುಖಾಂತರ ಎಲ್ಲಾ ನರಗಳು ಶರೀರ ತುಂಬಾ ಹರಡ್ತಾವ. ನೋಡ್ರಿ, ಯಾರಿಗಾರ ಪ್ಯಾರಲೈಸಿಸ್ ಆಗಿತ್ತಪ್ಪ ಅಂತಂದ್ರ, ಈ ಕೈಗೆ ಪ್ಯಾರಲೈಸಿಸ್ ಆಗೈತಿ, ಕೈಗೆ ಲಕ್ಕ ಹೊಡೆದೈತಿ ಅಂತಾರ. ಕೈಗೆ ಲಕ್ಕ ಹೊಡೆದ್ರಲ್ಲ, ಎಲ್ಲಾ ಏನಿರ್ತೈತಿ ತಲೆ ಒಳಗಾಗಿರ್ತೈತಿ. ಯಾರು ವಿಪರೀತ ಚಿಂತೆ ಮಾಡ್ತಿರ್ತಾರ ನೋಡ್ರಿ, ಕುತ್ಕೊಂಡ್ ಬರೀ ಚಿಂತಿನ ಮಾಡುದು, ಇನ್ನೊಬ್ಬರಿಗೆ ಚಿಂತೆ ಹಚ್ಚೋದು. ವಯಸ್ಸಾದ್ಮೇಲೆ ಚಿಂತೆ ಜಾಸ್ತಿ ಆಗ್ತದಂತ. ಅಂದ್ರೆ ಶಂಕರಾಚಾರ್ಯ ಹೇಳ್ತಾರ, ಚಿಕ್ಕ ಮಕ್ಕಳಿದಾಗ ಆಟದ ಮ್ಯಾಗ ಬಾಳ ಹುಚ್ಚಿರ್ತದಂತ. ಮಕ್ಕಳಿಗೆ ಆಟದ ಮ್ಯಾಗ ಬಾಳ ಹುಚ್ಚು. ಆಮೇಲೆ ಯುವಕರಾದ್ಮೇಲೆ ಏನ್ ನೋಡ್ರಿ, ಯುವಕರಾದ್ಮೇಲೆ ಏನ್ ಎದ್ರ ಮ್ಯಾಗ ಹುಚ್ಚಾಗ್ತದಂದ್ರ, ಯುವಕರು ಯುವತಿಯ ಮೇಲೆ ಹುಚ್ಚಾಗ್ತಾರಂತ. ಆಮೇಲೆ ಯುವತಿಯರು ಯುವಕರ ಮೇಲೆ ಹುಚ್ಚಾಗ್ತಾರಂತ. ಉಳಿದಿದ್ದ ಯಾವ್ದ್ರ ಮೇಲೂ ಆಸಕ್ತಿ ಇರಂಗಿಲ್ಲ. ಅದೇ ರೀತಿಯಾಗಿ ವಯಸ್ಸಾದ್ಮೇಲೆ ಏನಾಗ್ತದಪ್ಪ ಅಂತಂದ್ರ ಚಿಂತಿ ಮ್ಯಾಗ ಹುಚ್ಚಾಗ್ತದಂತ. ಆ ಹಿಂದ ಆಗಿದ್ದೆಲ್ಲ ನೆನಸ್ಕೊಂಡ್ ಕುಂದ್ರುದು. ಅವ್ರ ಹಂಗಂದ್ರು, ಇವ್ರ ಹಿಂಗಂದ್ರು. ವಯಸ್ಸಾದ್ಮೇಲೆ ಚಿಂತೆ ಜಾಸ್ತಿ ಮನುಷ್ಯನಿಗೆ. ಆದ್ರೆ ಯಾರು ದೇವರ ಕುರಿತಾಗಿ ತಲೆ ಕೆಡಿಸೋಳಂಗಿಲ್ಲ. ಚಿಕ್ಕ ಮಕ್ಕಳಿದ್ದಾಗ ಆಟದ ಕುರಿತಾಗಿ ತಲೆ ಕೆಡಿಸೋದತಿ. ಯುವಕರಾದ್ಮೇಲೆ ಯುವತಿಯರಾದ್ಮೇಲೆ ಯುವಕರ ಮೇಲೆ ತಲೆ ಕೆಡಿಸೋಳ್ತೈತಿ ಮನುಷ್ಯ. ಅದ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೈತಿ.
ವಯಸ್ಸಾದ್ಮೇಲೆ ಆಗಿ ಹೋಗಿರ್ತಕ್ಕಂಥ ಎಲ್ಲಾ ವಿಚಾರಗಳನ್ನ ತಲೆಯೊಳಗೆ ಹಾಕೊಂಡು ಚಿಂತೆ ಮಾಡಕ್ ಚಾಲೂ ಮಾಡ್ತೈತಿ. ಇದ್ರ ಮೇಲೆ ಆಸಕ್ತಿ ಜಾಸ್ತಿ ಆತ್ತ. ಆದ್ರೆ ದೇವರ ಕುರಿತಾಗ ಆಸಕ್ತಿ ಯಾರಿಗೂ ಇಲ್ಲ ಅಂತೇಳಿ ಶಂಕರಾಚಾರ್ಯ ಹೇಳ್ತಾರ. ಆ ಯಾರು ದೇವರ ಕುರಿತಾಗ ಆಸಕ್ತಿ ಹೊಂತಾರೋ ಅವ್ರಿಗೆ ಎಲ್ಲಾ ಚಿಂತೆಗಳು ಹೋಗ್ತಾವು, ಅವ್ರು ಬಯಸಿರ್ತಕ್ಕಂಥ ಎಲ್ಲಾ ಭಾಗ್ಯಗಳು ಅವ್ರಿಗೆ ಸಿಗ್ತಾವ ಅಂತೇಳಿ. ಹೀಗೆ ಆ ರೀತಿಯಾಗಿ ನಮ್ಮ ತಲೆಯೊಳಗೆ ಏನು ವಿಚಾರಗಳನ್ನ ಮಾಡ್ಕೋಬೇಕಪ್ಪ ಅಂತಂದ್ರೆ ಉತ್ತಮ ವಿಚಾರಗಳನ್ನ ತುಂಬ್ಕೋಬೇಕು ಯಾವಾಗ್ಲೂ. ಆ ಉತ್ತಮ ವಿಚಾರ ಅಂತಂದ್ರೆ ಆಧ್ಯಾತ್ಮಿಕ ವಿಚಾರಗಳಾಗಿರ್ಬೋದು, ಉತ್ತಮ ಜ್ಞಾನದ ಕುರಿತಾಗಿರ್ಬೋದು, ಅದನ್ನ ನಾವು ತಲೆಯೊಳಗೆ ತುಂಬಿಕೊಂಡಿದ್ದೇವೆ ಅಂದ್ರೆ ಅದು ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ನಾವು ಉತ್ತಮ ವ್ಯಕ್ತಿಗಳು ಆಗ್ತೀವಿ. ಅದಕ್ಕೋಸ್ಕರ ಉತ್ತಮ ವಿಚಾರಗಳನ್ನ ಮಾಡ್ಬೇಕು, ದೊಡ್ಡ ದೊಡ್ಡ ವಿಚಾರಗಳನ್ನ ಮಾಡ್ಬೇಕು, ದೊಡ್ಡ ಗುರಿಗಳನ್ನ ಹೊಂದಬೇಕು ನಮ್ಮ ಜೀವನದಲ್ಲಿ ಅಂತ ಹೇಳ್ಕೊಂಡು ಗಣೇಶನ ತನ್ನ ದೊಡ್ಡ ತಲೆಯ ಮುಖಾಂತರ ನಮಗೆ ಸಾಂಕೇತಿಕವಾಗಿ ತಿಳಿಸ್ಕೊಡ್ತಾ ಇದ್ದಾನೆ. ಆನಂತರ ಗಣೇಶನ ಹೊಟ್ಟೆ ಹೆಂಗೈತ್ ನೋಡ್ರಿ, ಡೊಳ್ಳು ಹೊಟ್ಟೆ ಗಣಪ ಅಂತ ಕರಿತೀವಿ, ಲಂಬೋದರ. ಆ ಲಂಬೋದರ ಏನ್ ಹೇಳ್ತಾನ ಅಂತಂದ್ರೆ ಆ ತನ್ನ ಹೊಟ್ಟೆಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ತುಂಬಿಕೊಂಡಿದ್ದಾನೆ. ಇಡೀ ಬ್ರಹ್ಮಾಂಡ ಅಂದ್ರೆ ಈ ಭೂಮಿ ಅಷ್ಟೇ ಅಲ್ಲ, ಎಷ್ಟೋ ನಕ್ಷತ್ರಗಳದಾವ್ ಆಕಾಶದೊಳಗೆ ನೋಡಿದ್ರೆ ಸಾವಿರಾರು ಎಣಿಸ್ಲಿಕ್ಕೆ ಆಗದಷ್ಟು ನಕ್ಷತ್ರಗಳದಾವ್. ಎಷ್ಟೋ ಸೂರ್ಯನಂತವ್ರು ಎಷ್ಟೋ ಜನ ಅದಾರ. ಅವೆಲ್ಲವೂ ಕೂಡ ಗಣೇಶನ ಹೊಟ್ಟೆ ಒಳಗದಾವಂತ. ಅಂದ್ರೆ ಗಣೇಶನ ಶಕ್ತಿ ಅದು ಮಿತಿ ಮೀರಿದ್ದು. ಅದು ಎಷ್ಟು ಶಕ್ತಿ ಇದೆ ಅನ್ನೋದು ಗೊತ್ತಿಲ್ಲ, ಅಷ್ಟು ಅಪರಿಮಿತವಾದಂತ ಶಕ್ತಿ ಗಣೇಶನಲ್ಲಿದೆ. ಹಾಗಾಗಿ ಗಣೇಶನಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ, ಬಹಳ ಭಕ್ತಿ ಶ್ರದ್ಧೆಯಿಂದ ಇರಬೇಕು. ಅವನ ಶಕ್ತಿಯನ್ನ ನಾವು ಸ್ಮರಿಸ್ಕೊಳ್ಬೇಕು. ಆ ಶಕ್ತಿಯನ್ನ ಸ್ಮರಿಸ್ಕೊಂಡಾಗ ನಮ್ಮಲ್ಲಿ ಕೂಡ ಆ ಶಕ್ತಿ ಬರ್ಲಿಕ್ಕೆ ಪ್ರಾರಂಭ. ಗಣೇಶನಿಗೆ ಎಷ್ಟು ಅಪರಿಮಿತವಾದ ಶಕ್ತಿ ಐತೋ ನಮಗೂ ಕೂಡ ಅಪರಿಮಿತವಾದಂತ ಶಕ್ತಿ ಐತೆ ಅಂತ ಹೇಳಿ ನಾವು ತಿಳ್ಕೊಬೇಕು. ಆ ಅಪರಿಮಿತವಾದ ಶಕ್ತಿ ನಮಗೂ ಕೂಡ ಸಿಗ್ತಾ ಹೋಗ್ತದ. ಅದಕ್ಕೆ ನಾವು ಎಷ್ಟು ಶ್ರದ್ಧೆ ಹೆಚ್ಚು ಅಷ್ಟು ಶಕ್ತಿ ಜಾಸ್ತಿ ಬರ್ತದೆ. ಅಷ್ಟು ಬುದ್ಧಿ ಹೆಚ್ಚಾಗ್ತೈತಿ, ಅಷ್ಟು ತಿಳುವಳಿಕೆ ಹೆಚ್ಚಾಗ್ತೈತಿ, ಅಷ್ಟು ಉತ್ತಮ ವ್ಯಕ್ತಿಗಳು ಆಗ್ತೀವಿ. ಈ ರೀತಿ ಅಂತ ಗಣೇಶನ ಶಕ್ತಿಯನ್ನ ಆತನ ಡೊಳ್ಳು ಹೊಟ್ಟೆ ಅಥವಾ ಲಂಬ ಉದರ ಅಂತಂದ್ರೆ ದೊಡ್ಡದಂತ ಹೊಟ್ಟೆ, ಅದು ನಮಗೆ ತಿಳಿಸ್ಕೊಡ್ತಕ್ಕಂಥ ವಿಚಾರ. ಇನ್ನ ಗಣೇಶನ ಕೈಯಲ್ಲಿ ಒಂದು ಕೈಯಲ್ಲಿ ಪಾಶ ಇದೆ, ಪಾಶ ಅಂದ್ರೆ ಹಗ್ಗ, ಇನ್ನೊಂದು ಕಡೆ ಅಂಕುಶ ಐತಿ. ಪಾಶ ಏನ್ ಹೇಳ್ತದ, ಗಣೇಶ ತನ್ನ ಭಕ್ತರನ್ನ ಪ್ರೀತಿಯ ಹಗ್ಗದಿಂದ ಬಂಧಿಸಿಡ್ತಾನಂತ. ಆಮೇಲೆ ಅಂಕುಶ ಏನಪ್ಪಾ ಅಂತಂದ್ರೆ ಚುಚ್ಚೋದು, ಈಟಿ ತರ ಇರ್ತತಿ. ಅಂಕುಶ ಅಂದ್ರೆ ಹಿಂಗ್ ಚುಚ್ಚೋದು. ಗಣೇಶ ಈ ಗಣಪತಿ ಮ್ಯಾಗ ಕುತ್ತಂತ ಮಾವುತ ಚುಸ್ತಿರ್ತಾನ, ಅದಕ್ಕೆ ಆ ಕಡೆ ಹೊಳ್ಳಾಕತ್ವ ಹಿಂಗ್ ಚುಸ್ತಾನ, ಆ ದಾರಿ ತಪ್ಪಕತ್ತ ಚುಸ್ತಾನ, ಮದ ಏರ್ತಂತ ಚುಸ್ತಾನ. ಅಂದ್ರೆ ಅದು ಗಣೇಶ್ ಆನೆ ಏನ್ ಮಾಡ್ತದೆ, ಸರಿಯಾದ ದಾರಿ ಒಳಗೆ ಹೋಗ್ಬೇಕು, ಸರಿಯಾದ ಅಂಜಿಕೆ ಇರ್ಬೇಕಂತೇಳಿ. ಹಂಗ ನಾವು ಕೆಟ್ಟ ಕೆಲಸವನ್ನ ಮಾಡಾಕತ್ರ ಗಣೇಶ ಕೂಡ ಆ ಅಂಕುಶದ ಮೂಲಕ ನಮಗೆ ಚುಸ್ತಾನ. ಆ ಅಂಕುಶ ಮುಖಾಂತರ ನಮ್ಗೆ ಕಷ್ಟಗಳನ್ನ ಕೊಡ್ತಾನ. ಅವಾಗ ನಾವು ಎಚ್ಚರಿಕೆಯಿಂದ ಮತ್ತೆ ಗಣೇಶನ ಹತ್ರ ಹೋಗ್ಬೇಕು. ನಾವು ಆ ಪಾಶದ ಮುಖಾಂತರ ನಮ್ಮನ್ನ ಗಣೇಶ ಮತ್ತೆ ಎಳಿತಿರ್ತಾನ. ಹಾಗಾಗಿ ಗಣೇಶನ ಬಂಧನದೊಳಗೆ ನಾವೆಲ್ಲೂ ಇರ್ಬೇಕು ಅಂತೇಳಿ ಆ ಪಾಶ ಅಂಕುಶಗಳು ತಿಳಿಸ್ಕೊಡ್ತಾವ. ಇನ್ನೊಂದು ಅಭಯ ಹಸ್ತ, 4 ಕೈಗಳು ಇರ್ತಾವಲ್ಲ ಗಣೇಶನಿಗೆ. ಎಷ್ಟು ಕೈ ಇದಾವ ನೋಡ್ರಿ ಗಣಪತಿಗೆ? 4 ಕೈ. ಒಂದ್ ಕೈ ಏನ್ ಹೇಳ್ತೈತಿ ನೋಡ್ರಿ, ಈ ತರ ಕೈ ಮಾಡಿದ, ಇದಕ್ ಅಭಯ ಹಸ್ತ ಅಂತ ಹೇಳ್ತದ. ನೀವು ಹೆದರಾಕ್ ಹೋಗ್ಬೇಡ್ರಿ. ಜೀವನದೊಳಗ ನಿಮ್ಮ ಗುರಿಗಳನ್ನ, ನಿಮ್ಮ ಸಾಧನೆಗಳು ನೀವು ಮಾಡ್ತಾ ಹೋಗ್ರಿ. ನಾನ್ ನಿಮ್ ಮೇಲೆ ಆಶೀರ್ವಾದವನ್ನು ಸದಾ ಇಟ್ಟಿರ್ತೀನಿ. ಅದಕ್ಕೆ ಹೆದರ್ಬೇಡ್ರಿ. ಅಭಯ ಹಸ್ತ, ಭಯ ಅಂತಂದ್ರ ಅಂಜುದು, ಅಭಯ ಅಂತಂದ್ರ ಅಂಜಬೇಡ್ರಿ ಅಂತ ಹೇಳ್ತಾನ ಗಣೇಶ. ಅಂಜಿಕೆ ಇರ್ಬೇಡ್ದು, ಧೈರ್ಯ ಇರ್ಬೇಕು. ಕಷ್ಟ ಬಂದಾಗ ಧೈರ್ಯದಿಂದ ಇರ್ಬೇಕು. ಕಲ್ಲಾಗು ಕಷ್ಟದಡಿ ಮಳೆ ವಿಧಿ ಸುರಿಯೇ ಅಂತೇಳಿ. ಕಷ್ಟದ ಮಳೆ ಸುರಿತಪ್ಪ ಅಂದ್ರೆ ನೀವು ಏನ್ ಸುರಿದಾಗೂ ಕೂಡ ನೀವು ಕಲ್ಲಿನಂತೆ ಗಟ್ಟಿಯಾಗಿ ನಿಂತ್ಕೋಬೇಕು. ಭಯ ಪಡಬಾರ್ದು. ಅಂಜಿಕೆ ಇರದೆ ಅಭಯವಾಗಿ ಧೈರ್ಯದಿಂದ ನಾವು ಅದು ಎದುರಿಸಬೇಕು ಅಂತೇಳಿ. ಅಷ್ಟೇ ಅಲ್ಲೇ ನನ್ನ ಆಶೀರ್ವಾದ ಕೂಡ ಇರುತ್ತೆ, ಹೆದರ್ಬೇಡ ಭಕ್ತ ಅಂತೇಳಿ ಗಣೇಶ ಅಭಯ ಹಸ್ತವನ್ನ ತೋರಿದ್ದಾನೆ. ಇನ್ನೊಂದು ಕೈಯಿಂದ ಏನ್ ಹಿಡಿದ ನೋಡ್ರಿ, ಇನ್ನೊಂದು ಕೈಯಿಂದ ಆಶೀರ್ವಾದ, ಇನ್ನೊಂದು ಕೈಯಿಂದ ಏನಪ್ಪಾ ಅಂತಂದ್ರೆ ಮೋದಕ ಹಿಡಿದಿರ್ತಾನೆ ಗಣಪತಿ. ಇದರಲ್ಲಿ ಮೋದಕ ಇಲ್ಲ. ಕೆಲವೊಂದು ಕಡೆ ಕೈಯಲ್ಲಿ ಕಮಲವನ್ನು ಹಿಡಿದಿರ್ತಾನೆ, ಕೆಲವೊಂದು ಕಡೆ ಮೋದಕವನ್ನು ಹಿಡಿದಿರ್ತಾನೆ. ಮೋದಕ ನಮಗೆ ಫಲವನ್ನ ನೀಡತಕ್ಕಂತ ಗುರುತದು. ಮೋದಕ ಫಲ, ಆಹಾರ. ಆ ಆಹಾರ ಅಂದ್ರೆ ಫಲ. ನಾವು ಏನ್ ಸಾಧನೆ ಮಾಡ್ತೀವಿ, ನಾವ್ ಏನ್ ಭಕ್ತಿ ಇಟ್ಟಿರ್ತೀವಿ ಅದ್ರ ತಕ್ಕಂತ ಫಲವನ್ನ ಗಣೇಶ ಕೊಡ್ತಿರ್ತಕ್ಕಂತ ಸಂಕೇತ ಅದು ಮೋದಕ. ಅಥವಾ ಕಮಲ ಹೂ ಇತ್ತಪ್ಪ ಅಂದ್ರೆ ಏನ್ ತಿಳ್ಕೊಬೇಕು, ನಮ್ಮಲ್ಲಿ ಭಕ್ತಿ ಹೂವಿನ ತರ ಅರಳಬೇಕು ಅಂತೇಳಿ. ಆ ಭಾವನೆಯನ್ನ ಕಮಲದ ಹೂ ತಿಳಿಸ್ಕೊಡ್ತದ. ಈ ರೀತಿಯಾಗಿ ಗಣೇಶನ ವಿವಿಧ ಅಂಗಗಳು ಕೂಡ ನಮಗೆ ಒಂದೊಂದು ಸಂದೇಶವನ್ನ ಕೊಡ್ತಾವ. ಇನ್ನ ಯೋಗದಲ್ಲಿ ಬರ್ತಕ್ಕಂತ ಇನ್ನೊಂದು ವಿಚಾರಪ್ಪ ಏನಪ್ಪ ಅಂತಂದ್ರ, ನಮ್ಮ ಶರೀರದಲ್ಲಿ 7 ಚಕ್ರಗಳು ಅದಾವ. ನಮ್ಮ ಶರೀರದಲ್ಲಿ 7 ಚಕ್ರಗಳು ಯಾವಪ್ಪ ಅನ್ನೋದನ್ನ ನೆನಪಿಟ್ಕೋಬೇಕು. ಇವೆಲ್ಲ ಸಾಮಾನ್ಯ ಜ್ಞಾನ, ಅದ್ರ ಜೊತೆಗೆ ಹೋಗ್ತಾ ಹೋಗ್ತಾ ಅರ್ಥ ಆಳವಾಗಿ ಹೋಗತ್ತ. ಈ 7 ಚಕ್ರಗಳು ಯಾವಪ್ಪ ಅಂತಂದ್ರೆ, ನಮ್ಮ ಶರೀರದ ಮುಖ್ಯವಾಗಿ ಒಂದು ಅಂಗ ಐತಿ, ಏನಪ್ಪಾ ಬೆನ್ನು ಮೂಳೆ. ಸ್ವಲ್ಪ ವಿಜ್ಞಾನ ಕಲ್ತಿರ್ತಕ್ಕಂತ ಹುಡುಗರು ಇದ್ರ ಅರ್ಥ ಆಗ್ತೈತಿ, ಆಮೇಲೆ ಸಾಮಾನ್ಯರಿಗೂ ಅರ್ಥ ಆಗ್ತೈತಿ. ಬೆನ್ನು ಮೂಳೆ ನಾವು ಸೊಂಟ ಸಾಕತ್ತಪ್ಪ ಅಂತಂದ್ರ ಹಿಂಗ್ ಬೆನ್ ಹಿಡ್ಕೋತೀವಿ. ನಾವು ಬೆನ್ ಹಿಡ್ಕೋತು ಸೊಂಟ ಹಿಡಿತು ಅಂತ ಇರ್ತೀವಿ. ಅಂದ್ರೆ ನಮ್ಮ ಹಿಂದ ಬೆನ್ನು ಮೂಳೆ ಐತಿ ತಿಳ್ಕೊರಿ. ಮೂಳೆ ಅಂತಂದ್ರೆ ಏನು, ಎಲುಬು. ನಮ್ಮ ಬೆನ್ನಾಗ ಎಲುಬು ಎಷ್ಟು ಶಕ್ತಿ ಇರ್ತದೋ ಅಷ್ಟು ಯುವಕರಾಗಿರ್ತೇವೆ ನಾವು, ಹೆಂಗ್ ಇರ್ತೇವಿ, ಅಷ್ಟು ತರುಣರಾಗಿರ್ತೇವಿ.
ಅದಕ್ಕೆ ಎಷ್ಟು ಶಕ್ತಿ ಕಳ್ಕೊತ ಹೋಗ್ತೈತಿ, ವಯಸ್ಸಾದ್ಮೇಲೆ ಕೊಡ್ತಾನ ಆ ಬೆನ್ನು ಮೂಳೆ ಹಿಂಗ ಬಾಗ್ತೈತಿ. ಅದಕ್ಕೆ ಕುಂತ್ಕೋಬೇಕಾದ್ರೆ ಬೆನ್ ನೇರ್ ಮಾಡಿ ಕುತ್ಕೋರಿ ಅಂತ ಹೇಳ್ತಾರ. ಶಾಲೆ ಒಳಗಾಗ್ಲಿ ಎಲ್ಲೇ ಪ್ರವಚನ ಕೇಳ್ಬೇಕಾದ್ರೆ ಬೆನ್ನು ಮೂಳೆ ನೇರವಾಗಿರ್ಬೇಕು. ಧ್ಯಾನ ಮಾಡೋದ್ನ ಬೆನ್ನು ಮೂಳೆ ನೇರಾಗಿರ್ಬೇಕು. ಬೆನ್ನು ಮೂಳೆ ನೇರ ಐತಪ್ಪ ಅಂತಂದ್ರ ಅದು ಬೆನ್ನು ಮೂಳೆ ಎಲ್ಲಿ ಬಂದ ಮುಕ್ತಾಯ ಆಗ್ತಪ್ಪ ಅಂದ್ರೆ ಮ್ಯಾಗಿನ ತುದಿ ಅಂತಂದ್ರ ತಲೆ ನೆತ್ತಿ ಮ್ಯಾಗ ಬ್ರಹ್ಮರಂಧ್ರ ಅಂತ ಕರಿತೀವಿ. ಇಲ್ಲಿ ಸುಳಿರ್ತದ ಗೊತ್ತ ನೆತ್ತಿ, ಅದಕ್ಕೆ ಬ್ರಹ್ಮರಂಧ್ರ ಅಂತ ಕರಿತೀವಿ. ಹಾಗೆ ಈ ಬೆನ್ನು ಮೂಳೆ ತಳಭಾಗ ಏನಪ್ಪ ಅಂತಂದ್ರ ನಮ್ಮ ಹಿಂದ ಬೆನ್ನು ಮೂಳೆ ಒಂದು ಕೊನೆ ಭಾಗ ಬರ್ತೈತಿ. ಅಲ್ಲಿ ನಾವು ಏನ್ ಕರಿತೀವಿ, ಮಲದ್ವಾರ ಅಂತ ಕರಿತೀವಲ್ಲ. ಅಂದ್ರೆ ನಾವು ಮಲ ವಿಸರ್ಜನೆ ಮಾಡುವಂತ ಸ್ಥಾನದಕ್ಕೆ ಹೋಗಿ ಮುಟ್ತೈತಿ. ಅಲ್ಲಿ ತನ ಬೆನ್ನು ಮೂಳೆ ಇರ್ತೈತಿ. ಅಲ್ಲಿ ಅಲ್ಲಿಂದ ಮೇಲ್ಗಡೆ ಹೋದಂಗ 7 ಚಕ್ರಗಳು ಬರ್ತಾವ. ಒಂದು ಈ ಬೆನ್ನು ಮೂಳೆ ಕೆಳಭಾಗದೊಳಗಿರ್ತಕ್ಕಂತ ಚಕ್ರ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಈ ಸ್ವಲ್ಪ ವಿಚಾರಗಳು ಅದಕ್ಕೆ ಹೇಳಿದ್ದೆ ನಾನು, ಈ ಸ್ವಲ್ಪ ಕಠಿಣ ಅದಾವ. ಸ್ವಲ್ಪ ಯಾವ ಲಕ್ಷ ಕೊಟ್ಟು ಕೇಳ್ತೀರಿ ಅವ್ರಿಗೆ ಅರ್ಥ ಆಗ್ತದ. ನೆನಪಿಟ್ಕೋಬೇಕಪ್ಪ ಅಂತಂದ್ರ ಸ್ವಲ್ಪ ನೆನಪಿಟ್ಕೋ ಪ್ರಯತ್ನ ಮಾಡ್ರಿ. ನೆನಪಿಟ್ಕೊಳ್ಳಿಲ್ಪ ಅಂತಂದ್ರೆ ವಿಡಿಯೋ ಮಾಡಾಕತ್ತೇವೆ ನಾವು ಈ ವರ್ಷ. ಅದನ್ನು ಕೂಡ ನೀವು ನೋಡಿ ಮತ್ತೊಮ್ಮೆ ರಿಕಾಲ್ ಮಾಡ್ಕೊಂಡು ನೆನಪಿಟ್ಕೋಬಹುದು. ಇವು ಬಹಳ ಇಂಪಾರ್ಟೆಂಟ್ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂತ ವಿಚಾರಗಳು. ಈ ನಮ್ಮ ಬೆನ್ನು ಮೂಳೆ ಕೆಳಭಾಗದೊಳಗೆ ಒಂದು ಚಕ್ರ ಇರ್ತೈತಿ. ಅಂದ್ರೆ ಶಕ್ತಿಯ ಕೇಂದ್ರ. ನಮ್ಮ ದೇಹದೊಳಗೆ 72,000 ನಾಡಿಗಳು ಇರ್ತಾವ. ಆ 72,000 ನಾಡಿಗಳು ಈ ಬೆನ್ನು ಮೂಳೆ ಬಂದ್ ಕುಡ್ಕೋತಿರ್ತಾವ. ಅಲ್ಲಿ ಎಲ್ಲಿ ಬಂದು ಕುಡ್ಕೊಂಡಿರ್ತಾವೋ ಅಲ್ಲಿ ಮುಖ್ಯವಾಗಿ 7 ಗುರುತುಗಳನ್ನ ಮಾಡಿದಾರ ನಮ್ಮ ಯೋಗಿಗಳು, ಅಂದ್ರೆ ಋಷಿಮುನಿಗಳು. 7 ಭಾಗಗಳನ್ನ ಗುರುಚಾರ. ಆ 7 ಭಾಗಗಳಿಗೆ ಅಲ್ಲಿ 72,000 ನಾಡಿಗಳು ಬಂದು ಕೂಡುವಂತ ಸ್ಥಾನಗಳಿಗೆ ಅಲ್ಲಲ್ಲಿ ಸಾಕಷ್ಟು ನಾಡಿಗಳು ಬಂದು ಸೇರುವಂತ ಸ್ಥಾನಗಳಿಗೆ ಚಕ್ರ ಅಂತ ಹೆಸರು ಕೊಟ್ಟಾರ. ಆ ಚಕ್ರಗಳು ಯಾವಪ್ಪ ಅಂತಂದ್ರ ಒಂದೇದ್ದು ಮೂಲಾಧಾರ ಚಕ್ರ ಅಂತ ಬರ್ತದೆ. ಬೆನ್ನು ಮೂಳೆ ಅತ್ಯಂತ ಕೆಳಭಾಗದೊಳಗೆ ಅದು ಮೂಲಾಧಾರ ಚಕ್ರ. ಅದರ ಮೇಲೆ ಇರ್ತಕ್ಕಂಥದ್ದು ಸ್ವಲ್ಪ ಮೇಲೆ ಬಂದಂಗ ಸ್ವಾದಿಷ್ಠಾನ ಚಕ್ರ, ಅಂದ್ರ ನಮ್ಮ ಹೊಕ್ಕಳಿನ ಸ್ವಲ್ಪ ಕೆಳಭಾಗದೊಳಗೆ ಇರುತ್ತದೆ, ಅದು ಸ್ವಾದಿಷ್ಠಾನ ಚಕ್ರ. ಈ ಚಕ್ರಗಳು ಎಲ್ಲಿ ಉಪಯೋಗ, ಹೆಂಗ್ ಉಪಯೋಗ ಅನ್ನೋದನ್ನು ಹೇಳ್ತೀನಿ, ನೆನಪಿಟ್ಟುವರಿ. ನಮಗೆಲ್ಲಾ ಬಹಳ ಉಪಯೋಗ. ನಮ್ಮ ಆರಾಮ್ ತಪ್ತು ಮಾಡ್ತು ಅಂತಂದ್ರು ಅವಾಗೂ ಇದರಿಂದ ಬಹಳ ಉಪಯೋಗ ಐತಿ. ಯೋಗಾಸನ ಮಾಡುವಾಗ ಇದ್ರ ಮೇಲೆ ಬಹಳ ಉಪಯೋಗ ಐತಿ. ಅದಕ್ಕೋಸ್ಕರ ಎರಡನೇದು ಸ್ವಾದಿಷ್ಠಾನ ಚಕ್ರ ಎಲ್ಲಿರ್ತೈತಿಪ್ಪ ಅಂತಂದ್ರ ನಮ್ಮ ಹೊಕ್ಕಳಿನ ಕೆಳಭಾಗದೊಳಗ ಮತ್ತು ಮೂಲಾಧಾರ ಚಕ್ರದ ಮೇಲ್ಗಡೆ. ಇನ್ನ ಹೊಕ್ಕಳಿನ ಭಾಗದೊಳಗ ಒಂದ್ ಚಕ್ರ ಇರ್ತೈತಿ. ಅದು 3ನೇ ಚಕ್ರ ಯಾವಪ್ಪ ಅಂತಂದ್ರ ಮಣಿಪುರ ಚಕ್ರ ಅಂತ ಹೇಳಿ. ಅದಕ್ಕಿಂತ ಸ್ವಲ್ಪ ಮೇಲೆ ಅಂತಂದ್ರ ಅದು 4ನೇ ಚಕ್ರ ಬರ್ತೈತಿ. ಹೃದಯದ ಮಧ್ಯ ಭಾಗದೊಳಗ, ಅಂದ್ರೆ 2 ಶ್ವಾಸಕೋಶದ ಮಧ್ಯದೊಳಗ ಹೃದಯದ ಸಮೀಪದೊಳಗ ಚಕ್ರ ಬರ್ತೈತಿ. ಅದಕ್ಕೆ ಅನಾಹತ ಚಕ್ರ ಅಂತ ಕರಿತೀವಿ. ಇದು 4ನೇ ಚಕ್ರ. ಇನ್ನ 5ನೇ ಚಕ್ರ ಯಾವ್ದಪ್ಪ ಅಂತಂದ್ರ ಗಂಟಲಿನ ಭಾಗದೊಳಗ, ನಮ್ಮ ಧ್ವನಿ ಪೆಟ್ಟಿಗೆ ಐತಲ್ಲ ಆ ಭಾಗದೊಳಗ ಬರ್ತೈತಿ. ಅದು ವಿಶುದ್ಧ ಹಾಕ್ಯ ಚಕ್ರ ಅಂತ ಹೇಳಿ. ಇನ್ನ ಹುಬ್ಬಿನ 2 ಮಧ್ಯ ಭಾಗದೊಳಗೆ ನಾವು ಕುಂಕುಮ ಇಟ್ಕೋತೀವಿ ನೋಡ್ರಿ. ಕುಂಕುಮ ಎದಕ್ ಇಟ್ಕೋತೀವಿ ಅನ್ನೋದು ಹೇಳ್ತೇನೆ ನಾನು ಮುಂದ. ಈ ಹುಬ್ಬಿನ 2 ಮಧ್ಯ ಭಾಗದೊಳಗೆ ಆಜ್ಞಾ ಚಕ್ರ ಇರ್ತೈತಿ ನೋಡ್ರಿ. ನಮ್ಗೆ ಗೊತ್ತಿರ್ಲಾರ್ದನ್ನ ನಾವ್ ಇದನ್ನೆಲ್ಲಾ ಸಂಸ್ಕೃತಿ ಒಳಗೆ ಅಳವಡಿಸ್ಕೊಂಡ್ ಬರಾಕತ್ತೀವಿ. ಯಾವ್ದಾವ್ದು ಎಲ್ಲೆಲ್ಲಿ ಅಳವಡಿಸೋ ನಮ್ಗೆ ಗೊತ್ತಿಲ್ಲ ಅಷ್ಟ. ಅದನ್ನ ತಿಳ್ಕೊಬೇಕಂತೇಳಿ ಇದನ್ನ ಹೇಳಕತ್ತೀನಿ ನಿಮಗ. 2 ಹುಬ್ಬಿನ ಮಧ್ಯದೊಳಗೆ ಆಜ್ಞಾ ಚಕ್ರ ಇರ್ತೈತಿ. ಅದು ಚಾಲ್ತಿ ಒಳಗೆ ಇರ್ಲಿ, ಅದು ಕೆಲಸ ಮಾಡ್ಲಿ ತಿಳ್ಕೊಂಡು ನಾವು ಅವಾಗ ನೆನಪಿಟ್ಕೋಬೇಕು. ಅದು ನಮ್ಮ ಹಣೆ ಭಾಗದೊಳಗೆ ಏನ್ ಕುಂಕುಮ ಹಚ್ಕೋತೀವಲ್ಲ ಅದರಿಂದ ಆಜ್ಞಾ ಚಕ್ರ ಸಕ್ರಿಯವಾಗಿ ಕೆಲಸ ಮಾಡಕ್ ಚಾಲು ಮಾಡ್ತೈತಿ. ಅದು ಯಾವ ಚಕ್ರ? ಆಜ್ಞಾ ಚಕ್ರ ಅಂತ ಹೇಳಿ. ಇನ್ನು ನಮ್ಮ ನೆತ್ತಿಯ ಭಾಗದೊಳಗ ಇಲ್ಲಿ ನಮ್ಮ ಸುಳಿ ಅಂತೇವಲ್ಲ ಅಲ್ಲಿ ಸಹಸ್ರಾರ ಚಕ್ರ ಅಂತ ಇರ್ತೈತಿ. ಮಹಾಪುರುಷರಿಗೆ ತಲೆ ಮೇಲೆ ಒಂದು ಕಮಲದ ಹೂವಿನ ತರ ಚಿತ್ರ ತೋರಿಸಿರ್ತಾರ. ಈ ಬುದ್ಧನ ತಲೆ ನೋಡಿರ್ಬೋದು, ಹೆಂಗಿರ್ತದ ನೋಡಿರ್ಲ. ಬುದ್ಧನ ತಲೆ ತುಂಬಾ ಎಲ್ಲಾ ಹಿಂಗ್ ಹೂವಿನ ತರ ಇರ್ತದ. ಆಮೇಲೆ ನಾವು ಧ್ಯಾನ ಕೂತಾಗ ನಮಗೆಲ್ಲಾ ವಿಶ್ವಶಕ್ತಿ ಎಲ್ಲಾ ಬರೋದು ಎಲ್ಲಿಂದಪ್ಪ ಅಂದ್ರ ಈ ನೆತ್ತಿಯ ಮುಖಾಂತರ. ಹೆಂಗ್ ಮನ್ಯಾಗ ಟಿವಿ ಆಂಟಿನ ಇರ್ತೈತಿ. ಆಂಟಿನ ಸ್ವಲ್ಪ ಹಿಂಗ್ ಹೊರತಂದ್ರ ಟಿವಿ ಒಳಗ ಚಾನಲ್ ಏನಾಗ್ತತ್ರಿ, ಮನಿ ಮ್ಯಾಗ ಡಿಶ್ ಟಿವಿ ಹಾಕಿರ್ತಿರ್ ಗೊತ್ತಾ, ಛತ್ರಿ. ಆ ಛತ್ರಿ ಅಂತ ಎಲ್ಲರಿಗೂ ಗೊತ್ತದ. ಆ ಛತ್ರಿ ಸ್ವಲ್ಪ ಅಳಗಾಡ್ಸಿದ್ರೆ ಏನಾಗ್ತೈತಿ, ಟಿವಿ ಒಳಗ ಚಾನಲ್ ಎಲ್ಲಾ ಬಂದ್ ಆಗ್ಬಿಡ್ತಾವ. ಸ್ವಲ್ಪ ಛತ್ರಿ ಏನೋ ಅಳಗಾಡ್ಸಿರ, ಸ್ವಲ್ಪ ಅಳಗಾಡಿಸ್ತಾರ, ಎಲ್ಲಾ ಚಾನಲ್ಗಳು ಎಲ್ಲಿಂದ ಬರ್ತಾವ ಗೊತ್ತಾವು. ಎಲ್ಲರ ವೈರ್ ಹಾಕಿವನ್ನ ಅಂತರ ಆಕಾಶದೊಳಗೆ ಎಲ್ಲೆಲ್ಲಿಂದನೋ ಹಡ್ಕೊಂಡು ಎಷ್ಟೋ ಚಾನಲ್ ಬರ್ತಾವ. ನಿಮ್ ಧಾರಾವಾಹಿಗಳು ಎಲ್ಲಾ ಅದ್ರಾಗೆ ಬರ್ತಾವ. ಎಷ್ಟೋ ಸಿನಿಮಾಗಳು ಬರ್ತಾವ, ಎಷ್ಟೋ ಹಾಡುಗಳು ಬರ್ತಾವ, ಎಲ್ಲಾ ಬರ್ತಾವ ಸ್ವಲ್ಪ ಛತ್ರಿ ಹೊಳ್ಳಾಡ್ಸೋದ್ರಿಂದ. ನಮಗೂ ಒಂದ್ ಛತ್ರಿ ಐತಿ ತಲಿ ಮ್ಯಾಗ. ಅದನ್ನು ಕೂಡ ನಾವು ಬೆನ್ನೇರ ಮಾಡಿ ಒಂದು ಕರೆಕ್ಟ್ ಡಿಗ್ರಿ ಒಳಗೆ ಚಂದಾಗಿ ನಾವ್ ಇಟ್ಕೊಂಡ್ ಕೂತೀವಿ ಅಂತಂದ್ರ ಎಲ್ಲಾ ಚಾನಲ್ಗಳು ತಳಗೊಳಗ್ ಬರಾಕ್ ಚಾಲು ಮಾಡ್ತಾವ. ಎಲ್ಲಾ ಶಕ್ತಿನೂ ನಮ್ಮೊಳಗನು ಕೂಡ ಬರಾಕ್ ಚಾಲು ಮಾಡ್ತಾವ. ಬರಾಕತ್ತ ನೀವು ಧಾರಾವಾಹಿ ನೋಡ್ಲಾರ ಧಾರಾವಾಹಿ ಕದಿ ಸಕ್ಕರೆ ಹೇಳಕ್ ಚಾಲು ಮಾಡ್ತೀರಿ. ಎಷ್ಟೋ ಮಹಾಪುರುಷರು ನೋಡ್ರಿಲ್ಲ ಧ್ಯಾನ ಕೂತಿರ್ತಾರ, ಬೆನ್ನೇರ ಮಾಡಿ ಕೂತಿರ್ತಾರಪ್ಪ ಅಂತಂದ್ರ ನೀವ್ ಬರೀ ಹಂಗೆ ಕೂತ್ರ ಸಾಕ, ನಿಮ್ಮೊಳಗ ಶಕ್ತಿ ಬರಾಕ್ ಚಾಲು ಮಾಡ್ತೈತಿ. ಶಕ್ತಿ ಏನ್ ಮಾಡಪ್ಪ, ನಿಮ್ಗೆ ಕೆಟ್ಟದಕ್ಕೂ ಎಳಿಬಹುದು, ಒಳ್ಳೇದಕ್ಕೂ ಎಳಿಬಹುದು. ಆ ಶಕ್ತಿ ಹೆಂಗ್ ಬಳಸ್ಕೋತೀರ ಅನ್ನೋದು ನಿಮ್ ಕೈಯಾಗಿರ್ತದೆ.
ಅದಕ್ಕೆ ಹೇಳಿದ್ನಲ್ಲ, ಆ ಶಕ್ತಿ ಬಂದ ತಕ್ಷಣ ಏನಪ್ಪ ಅಂದ್ರೆ ಮಾತಾಡ್ಬೇಕು ಅನ್ಸತಿ. ಮಾತಾಡಿದ್ರೆ ನಿಮ್ ಶಕ್ತಿ ಎಲ್ಲ ಮಾತಾಡ ಹೋಗ್ಬಿಡ್ತೈತಿ. ನಿಮಗೆ ಏನ್ ಕಷ್ಟ ಬರ್ತೋ ಅದು ಪರಿಹಾರ ಹಾಕಿ ಯೂಸ್ ಆಗುದಿಲ್ಲ. ಅದು ನಿಮ್ಮ ಕಷ್ಟಗಳಿಗೆ ಪರಿಹಾರ ಆಗ್ಬೇಕಪ್ಪ ಅಂತಂದ್ರ ದೇವಸ್ಥಾನಕ್ ಹೋದಾಗ, ದೇವರ ಮುಂದೆ ಕೂತಾಗ, ಆಮೇಲೆ ಪ್ರಾರ್ಥನೆ ಮಾಡುವಾಗ ನಾವು ಶಾಂತ ರೀತಿಯಿಂದ ಕೂತ್ಕೋಬೇಕು. ಪ್ರಾರ್ಥನೆ ಮುಗಿದ ಮೇಲೂ ಶಾಂತ ರೀತಿಯಿಂದ ಕೂತ್ಕೋಬೇಕಂತ ಹೇಳ್ತೇವೆ ಅಂದ್ರ ಆ ಶಕ್ತಿ ಒಳಗ ಆಳಕ್ ಇಳಿತಿರ್ತತಿ. ಇನ್ನೇನ್ ಇಳಿತಿರ್ತತಿ ಅವಾಗ ನೀವು ಪಟ ಪಟ ಏನೇನ್ರ ಮಾತಾಡ್ಬಿಡ್ತೀರಿ, ಯಾರ್ಯಾರು ಬೈತೀರಿ ಅಥವಾ ದಡ ಬಡ ಓಡಾಡಕ್ ಚಾಲು ಮಾಡ್ತೀರಿ. ಓಡಾಡಬಾರ್ದು, ಶಾಂತ ರೀತಿಯಿಂದ ಒಂದ್ ಕಡೆ ಕೂತ್ಕೋಬೇಕು. ಗುಡಿ ಹೋದ್ಮ್ಯಾಗ ಸ್ವಲ್ಪ ಕುಂಡಿ ಹಚ್ಚಿ ಬರ್ಬೇಕಂತ ಹೇಳ್ತಾರೆ, ಸ್ವಲ್ಪ ಕುಂದಿರ್ಬೇಕಂತ ಹೇಳ್ತಾರೆ. ಇದಕ್ಕೆ ಹೇಳ್ತಾರ ಇದ್ರ ಸಲುವಾಗಿನೇ. ಗುಡಿ ಹೋಗಿ ಹಂಗ ಬಡ ಬಡ ಹೊರಗ್ ಬಂದು ಮಾತಾಡ್ಬೋದು ಬಂದ್ಬಿಡ್ತೇವೆ. ಗುಡಿಯಾಗೋ ಮಾತಾಡ್ತಿರ್ತೀವಿ, ಹೊರಗ್ ಬರ್ಬೇಕಾದ್ರೆ ಮಾತಾಡ್ತಿರ್ತೀವಿ, ಮನ್ಯಾಗೂ ಮಾತಾಡ್ತಿರ್ತೀವಿ ಯಾವಾಗ್ಲೂ. ಇದರಿಂದ ನಿಮ್ ಶಕ್ತಿ ಏನಾಗ್ತದಪ್ಪ ಅಂದ್ರೆ ಇಲ್ಲೇ ಹೋಗಿ ಕಷ್ಟಗಳು ಚಾಲು ಆಗ್ತಾವ. ಅದಕ್ಕೋಸ್ಕರ ಗುಡಿಗೆ ಹೋದ್ಮೇಲೆ ಸ್ವಲ್ಪ ಕುತ್ಕೋಬೇಕಂತ ಹೇಳ್ತಾರ. ಕುಂತಾಗ ಅಳಗಾಡಬಾರ್ದು ಮತ್ತೆ ಮಾತಾಡಬಾರ್ದು, ಮತ್ತೆ ಕಣ್ಣು ಮುಚ್ಚಿದ್ರೆ ತೀರಾ ಒಳ್ಳೇದು, ಮತ್ತೆ ಬೆನ್ನೇರ ಮಾಡಿ ಕುತ್ಕೊಂಡಷ್ಟು ಒಳ್ಳೇದು. ಈ ರೀತಿಯಾಗಿ ಕುತ್ಕೋಬೇಕಂತ ಹೇಳ್ತಾರ. ಇದೆಲ್ಲದಕ್ಕೂ ಕಾರಣ ಇದು. ಈ ಛತ್ರಿಯ ಮುಖಾಂತರ ನಮಗ ದೇವರು ಆಶೀರ್ವಾದ ಮಾಡಿ ಒಂದ್ ಶಕ್ತಿಯನ್ನ ಕೊಟ್ಟಿರ್ತಾನ. ಆ ಶಕ್ತಿ ನಮ್ಮ ಆಳುಗಳಿಗೆ ಇಳಿತಪ್ಪ ಅಂತ ನಮ್ ಕಷ್ಟ ಎಲ್ಲ ನಿವಾರಣೆ ಆಗ್ತಿರತ್ತೆ. ಅದನ್ನ ಬಿಟ್ಟು ಬಿಡ್ತೇವೆ. ಅದಕ್ಕೋಸ್ಕರ ಇದನ್ನ ನಾವು ಬಹಳ ಮುಖ್ಯ ತಿಳ್ಕೊಬೇಕು. ಸಹಸ್ರಾರ ಚಕ್ರ ಅಂತ ಕರಿತೀವಿ. ಈಗ ಇನ್ನೊಂದು ಗಣೇಶನಿಗೂ ಈ ಚಕ್ರ ಹೇಳಿದ್ವಿ, ಇದಕ್ಕೆ ಏನ್ ಸಂಬಂಧಪ್ಪ ಪ್ರಶ್ನೆ ಬರ್ಬೋದು. ಆ ಪ್ರಶ್ನೆ ಏನಪ್ಪಾ ಅಂತಂದ್ರ, ನಮ್ಮ ಶಕ್ತಿ ಮೇಲೆ ಪರಮಾತ್ಮ ಅದಾನ, ನೆತ್ತಿ ಮುಖದ ಶಕ್ತಿ ಕೊಡ್ತಾನ. ಆ ಶಕ್ತಿಯನ್ನ ಜಕ್ಕೋಬೇಕಲ್ಲ. ಆ ಶಕ್ತಿ ಜಕ್ಕೋಬೇಕಪ್ಪ ಅಂತಂದ್ರ ಇದೇ ಬೆನ್ನು ಮೂಳೆ ಕೆಳಭಾಗದೊಳಗೆ ಇರ್ತಕ್ಕಂಥ ಮೂಲಾಧಾರ ಚಕ್ರದೊಳಗ ಅಲ್ಲಿ ಒಂದು ಶಕ್ತಿ ಇರ್ತೈತಿ. ಅವು ಎರಡು ಶಕ್ತಿಯೊಳಗೆ ಕೂಡ್ಕೋಬೇಕು. ಅವು ಎರಡು ಶಕ್ತಿ ಕೂಡದಕ್ಕೆ ಯೋಗ ಅಂತ ಕರಿತೇವೆ ನಾವು. ಆ ಶಕ್ತಿ ಕೂಡ್ಬೇಕಪ್ಪ ಅಂತಂದ್ರ ಕೆಳಗಡೆ ಇರ್ತಕ್ಕಂಥ ಶಕ್ತಿ ಅದಕ್ಕೆ ಕುಂಡಲಿನಿ ಶಕ್ತಿ ಅಂತ ಕರಿತೀವಿ. ಮೂಲಾಧಾರ ಚಕ್ರದೊಳಗಿರ್ತೈತಿ. ಅದು ಮೇಲೆ ಬರ್ಬೇಕು, ಪರಮಾತ್ಮನ ಶಕ್ತಿ ಮೇಲಿಂದ ಕೆಳಗೆ ಬರ್ಬೇಕು, ಕುಂಡಲಿನಿ ಶಕ್ತಿ ಮ್ಯಾಗ ಹೋಗ್ಬೇಕು. ಎರಡು ಕೂಡಿದಾಗ ನಮ್ಮಲ್ಲಿ ಅಪ್ರತಿಮವಾದ ಶಕ್ತಿ ಬರ್ತೈತಿ. ನೋಡಿ, ದೊಡ್ಡ ದೊಡ್ಡ ಪವಾಡಗಳು, ಯೋಗಿಗಳು ಎದಕ್ಕೆ ಮಾಡ್ತಾರ, ಹೆಂಗ ಆಗ್ತಾವ ಅಂತಂದ್ರೆ ಇದೇ ಶಕ್ತಿಯಿಂದಾಗಿ. ಕುಂಡಲಿನಿ ಶಕ್ತಿ ಮತ್ತು ಮೇಲಿನ ಪರಮಾತ್ಮ ಶಕ್ತಿ ಎರಡೂ ಕೂಡಿ ಯೋಗಿಗಳು, ಯೋಗ ಸಾಧಿಸಿದ ಮೇಲೆ ಯೋಗಿಗಳು ಆಗ್ತಾರ. ಶಿವಯೋಗಿ ಅಂತ ಕರಿತೇವಿ, ಬ್ರಹ್ಮ ಯೋಗಿ. ಯೋಗಿಗಳು ಯಾವ ರೀತಿ ಆಗ್ತಾರ, ಈ ರೀತಿಯಾಗಿ ಈ ಮುಖಾಂತರ ಯೋಗವನ್ನ ಸಾಧಿಸಿ ಶಿವಯೋಗಿಗಳು ಆಗ್ತಾರ. ಅವಾಗ ಅಂದಿದ್ದೆಲ್ಲ ಆಗ್ತಾವು, ಅವ್ರು ಮಾಡಿದ್ದೆಲ್ಲ ಕೆಲಸಗಳು ಸಾಧನೆ ಆಗ್ತಾವು. ಅವರು ಆಶೀರ್ವಾದ ಮಾಡಿದ್ರೆ ಸಾಕು, ಏನೇನೇನೇನು ಕೆಲಸಗಳು ಆಗ್ತಾವ. ಅಸಾಧ್ಯ ಅಂತಕ್ಕಂಥ ಎಲ್ಲಾ ಕೆಲಸಗಳು ಆಗ್ತಾವ. ಅಂತ ಶಕ್ತಿ ಎಲ್ಲರಲ್ಲೂ ಕೂಡ ಇದೆ. ಆದ್ರೆ ಅದನ್ನ ಸಾಧಿಸುವಂತ ಪ್ರಯತ್ನ ನಾವು ಮಾಡಾಕತ್ತಿಲ್ಲ ಅಂತಕ್ಕಂಥದ್ದು ಒಂದು ವಿಚಾರ, ವಿಪರ್ಯಾಸ ಅದು. ಈ ಗಣೇಶ ಆ ಮೂಲಾಧಾರ ಚಕ್ರದ ಅಧಿಪತಿ ಅಂತ ಹೇಳ್ತೀವಿ. ಅದರ ಸಂಕೇತ ಮಣ್ಣು. ಮೂಲಾಧಾರ ಚಕ್ರ ಅಂತಂದ್ರೆ ಅದು ಮಣ್ಣಿನ ಸಂಕೇತ. ಮಣ್ಣು ಹೆಂಗ್ ಜಡ ಇರ್ತದ ಗೊತ್ತೇನೋ, ಮಣ್ಣು ಬಹಳ ಗಟ್ಟಿ, ಅದೆಲ್ಲಿ ಅಳಿಗಾಡ. ಮಣ್ಣು ಗಟ್ಟಿಯಾಗಿ ಕುತ್ಕೊಂತಪ್ಪ ಅಂದ್ರ ಅಲ್ಲೇ ಇರ್ತದ, ಎಲ್ಲಿ ಹೋಗಂಗಿಲ್ಲ. ಮಣ್ಣು ಸ್ವಲ್ಪ ಏನ್ ಮಾಡ್ಬೇಕಪ್ಪ, ಮಣ್ಣು ಕರಗಿ ಸ್ವಲ್ಪ ಅದು ಆರ್ತದ ಏನಾಗ್ತೈತಿ, ಮ್ಯಾಗ ಹಾರ್ಕೋತದ, ಗಾಳಿ ಬೀಸ್ತದ ಏನಾಗ್ತೈತಿ, ಮಣ್ಣು ಮೇಲೆ ಹಾರ್ತತಿಲ್ಲ. ಹಂಗ ಆ ಮಣ್ಣು ಜಡ ರೂಪದೊಳಗೆ ಕೂತಿದಪ್ಪ ಅಂದ್ರ ಅಲ್ಲೇ ಕುತ್ಕೊಂಡತಿ. ಅಂದ್ರೆ ನಮ್ ಶಕ್ತಿ ಒಳಗ ಎಲ್ಲಾ ಹಿಂದ್ ಕುತ್ಕೊಂಡ್ ಬಿಟ್ಟದತಿ, ಒಂದೇ ಮೂಲೆ ಒಳಗೆ ಕೂತ್ ಬಿಟ್ಟಿರತಿ. ಅದು ಮ್ಯಾಗ ಬರ್ಬೇಕಂತಂದ್ರ ಗಣೇಶನ ಆಶೀರ್ವಾದ ಬೇಕು. ಅದಕ್ಕೆ ಅಧಿಪತಿ ಯಾರಪ್ಪ ಅಂದ್ರೆ ಗಣೇಶ. ಯಾವುದೇ ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ಏನ್ ಬೇಕು, ಶಕ್ತಿ ಬೇಕು. ಆ ಶಕ್ತಿ ಸಿಗ್ಬೇಕಂತಂದ್ರ ಮೊದಲಿಗೆ ಆ ಶಕ್ತಿ ಜಾಗೃತ ಆಗ್ಬೇಕಲ್ಲ, ಎಚ್ಚೆತ್ಕೋಬೇಕು. ಆ ಎಚ್ಚೆತ್ಕೋಬೇಕಲ್ಲ, ಅದರ ಅಧಿಪತಿ ಯಾರು, ಗಣೇಶ. ಅದಕ್ಕೆ ಗಣೇಶನನ್ನ ಮಣ್ಣಿನಿಂದ ಮಾಡ್ತಾರ, ಗೊತ್ತಾ ನಿಮಗ? ಇತ್ತೀಚೆಗೆ ಇವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿ ಬಂದಾವ. ಅಂದ್ರೆ ಇದು ಒಂದು ಕೃತಕವಾದಂತ ಒಂದು ಮಣ್ಣು ಅಥವಾ ಕೃತಕವಾದಂತ ಒಂದು ರಾಸಾಯನಿಕ ವಸ್ತು. ಅದರ ಮೂಲಕ ಗಣಪತಿ ಮಾಡಾಕ್ತಾರೆ. ಈಗ ನಿಜವಾದ ಗಣಪತಿ ಮಣ್ಣು, ಆ ಮಣ್ಣಿನೊಳಗೆ ಗಣಪತಿ ಇರ್ತಾನ. ಪಾರ್ವತಿ ಮೈ ಒಳಗಿಂತ ಮಣ್ಣು ತಗೋ ಗಣಪತಿ ಮಾಡ್ಯಾಳ, ಹೌದಿಲ್ಲ? ಯಾವ್ದೋ ರಾಸಾಯನಿಕ ವಸ್ತು ತಗೊಂಡ್ ಗಣಪತಿ ಮಾಡ್ಯಾಳು? ಇಲ್ಲ. ಗಣಪತಿ ನಿರ್ಮಾಣ ಆಗಿದ್ದೇ ಪಾರ್ವತಿ ಮೈ ಒಳಗಿರ್ತಕ್ಕಂಥ ಮಣ್ಣಿನಿಂದ. ಪಾರ್ವತಿ ಅಂತಂದ್ರೆ ನೋಡ್ರಿ, ಮಣ್ಣು ಅಂದ್ರ ಪಾರ್ವತಿ ಮೈ ಒಳಗೆ ಅಷ್ಟು ಕೊಳೆ ಇತ್ತನ್ರಿ, ಅಷ್ಟು ಮಣ್ಣು ಇತ್ತನ್ರಿ ಪ್ರಶ್ನೆ ಕೇಳ್ಬೋದು. ಅಂದ್ರ ಪಾರ್ವತಿ ಅಂದ್ರೆ ಸಾಕ್ಷಾತ್ ಭೂಮಿ ತಾಯಿ. ಭೂಮಿ ತಾಯಿ ಅಂದ್ರೆ ಮಣ್ಣು. ನಾವು ಗಣಪತಿ ಹೆಂಗ್ ಮಾಡ್ತೇವ್ರಿ, ಭೂಮಿ ಮೇಲೆ ಇರ್ತಕ್ಕಂಥ ಮಣ್ಣು ತಗೊಂಡು ಗಣಪತಿ ಮಾಡ್ತೀವಿ. ಹಂಗಾಗಿ ಆ ಮಣ್ಣಿನಿಂದ ಗಣಪತಿ ಆದಂತ ಗಣಪತಿ ಆ ಮಣ್ಣಿಗೆ ಅಧಿಪತಿ, ಅಂದ್ರ ಆ ಜಡತ್ವಕ್ಕೆ ಅಧಿಪತಿ. ಹಾಗಾಗಿ ಮೊದಲೇ ಗಣೇಶನ ಪೂಜೆ ಮಾಡಿದ್ರೆ ನಮಗ್ ಶಕ್ತಿ ಸಿಗ್ತತೆ, ನಮಗ್ ಇರ್ತಕ್ಕಂಥ ವಿಘ್ನಗಳು ನಿವಾರಣೆ ಆಗ್ತಾವು. ಆನಂತರ ಆ ಶಕ್ತಿ ನಾವು ಏನ್ ಬೇಕಾದ ಎಲ್ಲವನ್ನು ಕೆಲಸವನ್ನ ಮಾಡ್ಬೋದು, ಆ ಕೆಲಸ ಯಶಸ್ವಿ ಆಗ್ತದ. ಹಾಗಾಗಿ ಗಣೇಶನನ್ನ ಪ್ರಥಮವಾಗಿ ಪೂಜೆ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಆ ಮಣ್ಣಿಗೆ ಅಂದ್ರೆ ಜಡತ್ವಕ್ಕೆ ಅಧಿಪತಿ ಆದಂತದ್ದು ಅಥವಾ ಮೂಲಾಧಾರ ಚಕ್ರಕ್ಕೆ ಅಧಿಪತಿ ಆದಂತಹ ಗಣೇಶನನ್ನ ಸ್ಮರಿಸಿಕೊಂಡಿದ್ದೆ ಆದ್ರೆ ಆ ಶಕ್ತಿ ಜಾಗೃತ ಆಗಿ ಮೇಲ್ಮುಖವಾಗಿ ಹರಿಲಿಕ್ಕೆ ಚಾಲು ಆಗ್ತದೆ. ಮೇಲ್ಮುಖವಾಗಿ ಹರಿದಕ್ಕೆ ಊರ್ಜಾ ಅಂತ ಕರಿತೀವಿ. ಊರ್ಜಾ ಶಕ್ತಿ ಮೇಲೆ ಹೆಂಗ್ ಹರಿತಾ ಹೋಗ್ತದೋ, ಈಗ ನಿಮ್ಮ ಅದು ಶಕ್ತಿ
ಬೆನ್ನು ಮೂಳೆ ಮುಖಾಂತರ ನೀರಿನೊಳಗ್ ಪೈಪ್ ಹೆಂಗ್ ಮೋಟರ್ ಹಚ್ಚಿದಾಗ ಮ್ಯಾಲ ಸಿಂಟ್ಯಾಕ್ಸ್ ತನ ಹೆಂಗ್ ಹೋಗ್ತದಲ್ಲ ನೀರ್, ಹಂಗ್ ಶಕ್ತಿ ನಿಧಾನವಾಗಿ ಮೇಲ್ ಹೋಗ್ತದ ಮ್ಯಾಗ ಹೋದಂಗ ಶಕ್ತಿ ಹೆಚ್ಚ ಹಾಕೋತ ಹೋಗ್ತತಿ. ಹಂಗ ಆ ಶಕ್ತಿ ತೆಳಗ್ ಹೋಗ್ತತಿ, ಅದ್ ನಿಮ್ ಶಕ್ತಿ ಕಡಿಮೆ ಹಾಕೋತ ಹೋಗ್ತತಿ. ಅದಕ್ಕ ಈಗ ಮೋಟರ್ ತೆಳಗ ನೀರ್ ಬರ್ಲಾಕ ಶಕ್ತಿ ಬೇಕನು, ಮ್ಯಾಗಿನ ನೀರ್ ತೆಳಗ್ ಬರಾಕ್ ಏನ್ರೆ ಶಕ್ತಿ ಬೇಕನ ಅದಕ್ಕ, ಅದ್ ತನ್ನಿಂದ ತಾನೇ ಬರ್ತೈತಿ. ಅಂದ್ರೆ ನಮ್ಗೆ ಯಾವುದೇ ಕೆಲಸ ಮಾಡ್ಲಾರ್ದ ನಮ್ ಶಕ್ತಿ ತೆಳಮುಖವಾಗಿ ಹರಿತಿರ್ತೈತಿ, ನಮ್ ಶಕ್ತಿ ಕಡಿಮೆ ಹಾಕೋತ ಹೋಗ್ತಿರತ್ತೆ. ಆದ್ರ ಅದು ಶಕ್ತಿ ನೀರನ್ನ ಮೇಲೆ ಕಳಿಸ್ಬೇಕ ನಮಗ ಹೆಚ್ಚಿಗೆ ಪ್ರಯತ್ನ ಮಾಡ್ಬೇಕು. ಅಂದ್ರೆ ಮೋಟರ್ ಹಚ್ಚಿ ಮ್ಯಾಕ್ ಕಳಿಸ್ತೀವಿ ಅಂದ್ರ ನಮ್ಮ ಶಕ್ತಿ ಮೇಲ್ಮುಖವಾಗಿ ಹರಿಬೇಕಪ್ಪ, ನಾವ್ ಸ್ವಲ್ಪ ಪ್ರಯತ್ನ ಮಾಡ್ಬೇಕು. ಕಷ್ಟ ಆದ್ರೂ ಪ್ರಯತ್ನ ಮಾಡಿ ಒಳ್ಳೆ ವಿಚಾರಗಳನ್ನ ಕೇಳೋದ್ರ ಮುಖಾಂತರ ಆಗಿರ್ಬೋದು, ಧ್ಯಾನ, ಜಪ, ತಪ, ಪೂಜೆ ಆಚರಣೆಗಳ ಮಾಡೋದ್ರ ಮುಖಾಂತರ ನಮ್ಮ ಶಕ್ತಿಯನ್ನ ಮೇಲ್ಮುಖವಾಗಿ ಹರಿಸ್ಬೇಕು. ಹೆಂಗ್ ಮೋಟರ್ ಹಚ್ಚಿದಾಗ ಮ್ಯಾಗ ನೀರ್ ಹೋಗ್ತಿತ್ತು, ಹಂಗ ಇವೆಲ್ಲಾನು ಮಾಡಿದಾಗ ಪೂಜೆ, ಧ್ಯಾನ, ತಪ, ಜಪ ಇವೆಲ್ಲ ಮಾಡಿದ ಮೇಲೆನೆ ನಮ್ಮ ಶಕ್ತಿ ಮೇಲ್ಮುಖವಾಗಿ ಹರಿತೈತಿ. ಅವಾಗ ನಮ್ಮ ಶಕ್ತಿ ಇರ್ತೈತಿ, ನಾವು ಮಾಡ್ತಕ್ಕಂತ ಕಾರ್ಯ ಎಲ್ಲವೂ ಕೂಡ ಯಶಸ್ವಿ ಆಗೋದು ಅವಾಗ ಮಾತ್ರ. ಇದು ಒಂದು ಪ್ರಾಯೋಗಿಕ ಹಿನ್ನೆಲೆಯಾದಂಥದ್ದು, ಯೋಗಿಕ ಹಿನ್ನೆಲೆಯಾದಂಥದ್ದು ಗಣೇಶನ ಕುರಿತಾಗಿ. ಇದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ನಾವು ಗಣೇಶನ ಪೂಜೆ, ಗಣೇಶನ ಉತ್ಸವ ಮಾಡಿದ್ದು ಸಾರ್ಥಕ ಆಗತ್ತ. ಅದು ನಾವು ಕೇಳ್ತಕ್ಕಂತ ಮಕ್ಕಳಿಗೆ ಇವೆಲ್ಲವನ್ನು ತಿಳ್ಕೊಂಡಿರ್ಬೇಕ್ರಿ. ಇದೆಲ್ಲ ಒಂದಿಷ್ಟು ಜನರು ಏನ್ ಹೇಳ್ತಾರಪ್ಪ, ಇವೆಲ್ಲ ಕಟ್ಟು ಕತೆಗಳು, ಗಣೇಶ ಮಣ್ಣಿನಿಂದ ಹೆಂಗ್ ಹುಟ್ಟಿದ್ನು, ಮಣ್ಣಿಂದ ಏನ್ರ ಮನುಷ್ಯ ಜೀವಂತ ಮಾಡಕ್ ಬರುತ್ತೇನೋ ಅಂತ ಕೇಳ್ತಾರ. ಗಣೇಶನ ಅಣಿ ತಲಿ ಐತ್ ನೋಡ್ರಿ, ಅಪಹಾಸ್ಯ ಮಾಡ್ತಾರ. ಗಣೇಶನ ಉದ್ದ ಸ್ವಾಂಡ್ ಐತ್ ನೋಡ್ರಿ. ಮತ್ ಇನ್ನೊಂದ್ ಹೇಳೋದ್ ಮಾಡ್ತೇನೆ ನಾನು, ಗಣೇಶನಿಗೆ ಬಾಯಿ ಚಿಕ್ಕದಿರ್ತೈತಿ. ಬಾಯಿ ಚಿಕ್ಕದ ಏನ್ ಹೇಳ್ತಪ್ಪ ಅಂದ್ರೆ ನಾವು ಕಡಿಮೆ ಮಾತಾಡ್ಬೇಕಂತ. ನಾವ್ ಎಷ್ಟು ಕಡಿಮೆ ಮಾತಾಡ್ತೇವಿ ಅಷ್ಟು ನಮ್ಮ ಮಾತಿನ ಶಕ್ತಿ ಹೆಚ್ಚಾಗ್ತೈತಿ. ಅಂದ್ರೆ ಸರಿಯಾಗಿ ಮಾತಾಡಕ್ ಬರೋದು. ಯಾರು ತೊದಲ್ತಿರ್ತಾರ ಅವ್ರಿಗೆ ಸ್ವಲ್ಪ ಮಾತು ಕಡಿಮೆ ಮಾಡ್ರಿ ಅಂತ ಹೇಳ್ಬೇಕು. ಫಾಸ್ಟ್ ಮಾತಾಡಕ್ ಹೋಗಿ ತೊದಲ್ತಿರ್ತಾರ ಅವ್ರು. ನಾವ್ ಸ್ಟೇಜ್ ಮೇಲೆ ನಿಂದಿಸಿದಾಗ ಒಬ್ರು ತೊದಲ್ತಾರ, ಎಬ್ಬಿಡಿಸ್ತಾರ, ಆಮೇಲೆ ಕೈಕಾಲ್ ನಡ್ಗಾಕ್ ಚಾಲು ಮಾಡ್ತಾವ. ಅದು ಎದಕ್ಕಪ್ಪ ಅಂದ್ರ ಮಾತಾಡ್ಬೇಕಂತೇಳಿ ಎಂದೂ ಪ್ರಯತ್ನ ಮಾಡಂಗಿಲ್ಲ, ಮಾತಾಡಕ್ ಹೋಗ್ತಿರ್ತಾರ, ಹಂಗಾಗ್ತಿರತಿ. ಸ್ವಲ್ಪ ಮೌನ ವಹಿಸ್ತಾ ಹೋದಂಗ್ ಮಾತಿನಲ್ಲಿ ಶಕ್ತಿ ಬರ್ತೈತಿ. ಅಂತವ್ರಿಗೆ ಧೈರ್ಯ ಬರ್ಲಿಕ್ಕೆ ಚಾಲು ಆಗ್ತೈತಿ. ಧೈರ್ಯದಿಂದ ನಾವು ಮಾಡ್ತಕ್ಕಂಥ ಕಾರ್ಯಗಳೆಲ್ಲವೂ ಕೂಡ ಯಶಸ್ವಿ ಆಗ್ತಾವ. ಇದು ಗಣೇಶನ ಕುರಿತಾದಂತ ವಿಶೇಷವಾದಂತ ವಿಚಾರಗಳು ಇವತ್ತು ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ. ಇವೆಲ್ಲವನ್ನು ಕೂಡ ನೀವು ನೆನಪಿಟ್ಟುಕೊಳ್ಳುವಂತ ಪ್ರಯತ್ನ ಮಾಡ್ರಿ. ನೆನಪುಳಿಯಲ್ಲಪ್ಪ ಅಂತಂದ್ರ ವಿಡಿಯೋ ಮಾಡೇವಿ, ಅದನ್ನ ರೆಕಾರ್ಡ್ ಆಗತ್ತೆ, ಅದನ್ನ ಯೂಟ್ಯೂಬ್ ಒಳಗೆ ಹಾಕಿರ್ತೀವಿ, ಅದನ್ನ ಕೇಳಿಸ್ಕೊಂಡು ನೀವು ತಿಳ್ಕೊಬಹುದು, ನೆನಪು ಮಾಡ್ಕೋಬಹುದು. ಮತ್ತೊಮ್ಮೆ ಅದನ್ನ ನೀವು ಬರೆದು ಕೂಡ ಇಟ್ಕೋಬಹುದು. ಇದಿಷ್ಟು ಮಾಡ್ರಿ. ಅನಂತರ ಈ ಗಣೇಶನ ಇವತ್ತಿನ 3ನೇ ದಿನದ ಈ ಕಾರ್ಯಕ್ರಮ, ಪೂಜಾ ಕೈಕರ್ಯ ಇದೆಲ್ಲದರಲ್ಲೂ ಕೂಡ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ. ಅದಕ್ಕೋಸ್ಕರ ವೀರ ಸಾವರ್ಕರ್ ಗಜಾನನ ಯುವಕ ಮಂಡಳಿ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೂ ಈ ಇಷ್ಟೊತ್ತಿನವರೆಗೆ ತಾವೆಲ್ಲರೂ ಕೂತು ಶಾಂತಿಯಿಂದ ಇವೆಲ್ಲವನ್ನು ಕೇಳಿಸ್ಕೊಂಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಹಾಗೆ ನನ್ನ ಈ ಒಂದು ಮಾತಿನ ಸೇವೆಯನ್ನ ಶ್ರೀ ಗಣೇಶನ ಪಾದ ಕಮಲಗಳಲ್ಲಿ ಅರ್ಪಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಎಲ್ರಿಗೂ ಕೂಡ ಧನ್ಯವಾದಗಳು.